ನತೋಸ್ಮ್ಯಹಂ ಅತಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ತಮ್ಮ ಉಪಸ್ಥಿತಿಯಿಂದಲೇ ಸಭಾ ಮರ್ಯಾದೆಯನ್ನು ಹೆಚ್ಚಿಸಿರುವಂತಹ ಎಲ್ಲ ಅಭ್ಯಾಗತ ಬಂಧುಗಳಿಗೂ ಸೇರಿರುವಂತಹ ಸಜ್ಜನ ಬಂಧುಗಳಿಗೂ ನನ್ನ ವಂದನೆಗಳು. ಆಮಂತ್ರಣ ಪತ್ರಿಕೆ ಓದಿದ್ದೇನೆ ನಾನು. ಈ ಬ್ರಹ್ಮಕಲಶೋತ್ಸವದ ಇಷ್ಟು ದಿನದಲ್ಲಿ ಯಾರೆಲ್ಲ ಈ ವೇದಿಕೆಗೆ ಬರಲಿಕ್ಕಿದ್ದಾರೆ ಅಂತ ನೋಡಿದ್ದೇನೆ. ಆದ ಕಾರಣ ಯಾರಿಗೂ ಇಂತಹ ವಿಷಯದ ಬಗ್ಗೆಯೇ ಮಾತಾಡಿ ಅನ್ನುವಂಥದ್ದನ್ನು ನಿಖರವಾಗಿ ಹೇಳಲಿಲ್ಲ ಅಂತ ನನಗೆ ಗೊತ್ತಿದೆ. ನನಗೆ ಅವರವರಿಗೆ ಏನು ಸಭೆಯನ್ನು ನೋಡಬೇಕಾದ್ರೆ ಯಾವ ವಿಷಯವನ್ನು ಹೇಳಬೇಕು ಅಂತ ಅನ್ನಿಸ್ತದ ಅಂಥದ್ದನ್ನು ಹೇಳಲಿ ಅನ್ನುವಂಥ ಉದ್ದೇಶ ಇರ್ಬೋದು. ನಾವು ಎಷ್ಟೋ ಸಲ ಇಂಥದ್ದನ್ನೇ ಹೇಳಿ ಅಂತ ಹೇಳಿದರೆ ನಮ್ಮಿಂದಾಗಿ ತಪ್ಪಾಗಿರ್ತದೆ. ಅವರಿಗೇನೋ ಅವರದ್ದು ತಿಳಿಸಬೇಕು ಅಂತ ಇರ್ತದೆ. ಅದಕ್ಕೋಸ್ಕರ ಆ ಸಭೆಯನ್ನು ನೋಡಿ ಈ ಸಭೆಗೆ ಯಾವುದನ್ನು ತಿಳಿಸಬೇಕು ಅನ್ನೋಂಥದ್ದನ್ನು ಅವರೇ ಅರ್ಥಕೊಂಡು ಮಾತಾಡಲಿ ಅನ್ನುವ ಉದ್ದೇಶದಿಂದ ವಿಷಯವನ್ನು ಇದಮಿತ್ತ ಮುಂತ ಕೊಡಲಿಲ್ಲ ಅಂತ ಅಂದುಕೊಳ್ತೇನೆ. ಯಾವ ಎಲ್ಲ ವಿಷಯಗಳನ್ನು ಮಧ್ಯಾಹ್ನಕ್ಕೆ ಪದ್ಯಾಣ, ಈ ಸುಂದರ ಪರಿಸರ, ಪದ್ಯಾಣದ ಈ ಮಹಾಲಿಂಗನ ಸನ್ನಿಧಿ ಮೂರು ಸಲ ಬ್ರಹ್ಮಕಲಶ ಆಗಿ ಅದರ ಇತಿಹಾಸ ಏನು, ಯಾರ್ಯಾರ ಪರಿಶ್ರಮ ಇದೆ, ನಮ್ಮ ದೇವಾಲಯ ಸಮಾಜದ ಶಕ್ತಿ ಕೇಂದ್ರವಾಗಿ ಉಳಿಬೇಕು ಯಾಕೆ, ನಮ್ಮೆಲ್ಲರ ಜವಾಬ್ದಾರಿ ಏನು, ಅದೆಲ್ಲವನ್ನ ಹೇಳುವಂಥವರು ಹಿರಿಯವರು ಇದಕ್ಕಿಂತ ಮೊದಲು ನಡೆದ 2 ದಿನದಲ್ಲಿ, ಇನ್ನು ಮುಂದಿನ ದಿನಗಳಲ್ಲಿ ಈ ವೇದಿಕೆಯಿಂದ ನಮಗೆಲ್ಲ ತಿಳಿಸುವವರಿದ್ದಾರೆ ಅನ್ನುವಂಥದ್ದು ನನಗೆ ಗೊತ್ತಿದೆ. ಆದ ಕಾರಣ ವೇದಿಕೆಯಲ್ಲಿ ಇರುವಂಥವರು ಎಲ್ಲ ಸಹಕಾರಿ ಧುರೀಣಿಯರು, ಬೇರೆ ಬೇರೆ ಕಾರ್ಯಕ್ಷೇತ್ರಗಳಲ್ಲಿ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ನೀಡಿದವರೆಲ್ಲ ವೇದಿಕೆಯಲ್ಲಿದ್ದಾರೆ. ಆದ ಕಾರಣ ಬರೀ ಉಪನ್ಯಾಸವನ್ನು ಕೇಳುವಂತಹ ವೇದಿಕೆ ಅಲ್ಲ ಇದು ಅಂತ ನನಗನ್ನಿಸ್ತದೆ. ಅವರೆಲ್ಲರ ಸಮಯವನ್ನು ನಾನು ಹಾಳು ಮಾಡಬಾರ್ದು, ಅವರೆಲ್ಲ ಮಾತಾಡಬೇಕು, ಅವರ ಮಾತುಗಳನ್ನು ಕೂಡ ನಾವು ಅದಕ್ಕೂ ಕಿವಿಯಾಗಬೇಕು ಅನ್ನುವ ಉದ್ದೇಶದಿಂದ ನನ್ನ ಮನಸ್ಸಿಗೆ ಅನ್ನಿಸಿದಂತಹ 1-2 ವಿಷಯವನ್ನು ಮಾತ್ರ ನಿಮ್ಮ ಮುಂದೆ ಇಡ್ತೇನೆ ಅಷ್ಟೇ. ಅದು ಸೀಮಿತ ಸಮಯದ ಅವಧಿಯ ಒಳಗೆ. ದೇವಾಲಯದ ನವನಿರ್ಮಾಣ ಆಗಿ ಮತ್ತೆ ಬ್ರಹ್ಮಕಲಶ ಮಾಡಿದರೆ ಭಕ್ತರಿಗೆ ಭಗವಂತನಿಂದ ಏನು ಅನುಗ್ರಹ ಪ್ರಾಪ್ತಿಯಾಗ್ತದೆ, 10-100 ವಾಕ್ಯಗಳನ್ನು ಪುರಾಣಗಳಲ್ಲಿ ನೋಡಿದ್ದೇವೆ ನಾವು. ಲೋಕಕ್ಷೇಮಕ್ಕೋಸ್ಕರ ಇಂತಹ ಬ್ರಹ್ಮಕಲಶಾದಿಗಳು ಅನಿವಾರ್ಯ ಅಂತ ಅನೇಕ ಕಡೆಗಳಲ್ಲಿ ಹೇಳಿದ್ದಿದೆ. ಪತಿತಂ ಪತಮಾನಂತು ತಥಾರ್ಧ ಪತಿತಂದರಃ ಸಮುದ್ರತ್ಯ ಹರೇರ್ಧಾಮ ಲೋಕಕ್ಷೇಮಕರಂ ಭವೇತ್. ದೇವಸ್ಥಾನ ಪತಿತಂ ಅಂದರೆ ಪೂರ್ತಿ ಹಾಳದ್ದು, ಇನ್ನೇನು ಹಾಳಾಗುವ ಜೀರ್ಣ ಆಗ್ತಾ ಬಂದಿದೆ. ಈ ಎಲ್ಲ ಸ್ಥಿತಿಯಲ್ಲಿರುವ ದೇವಾಲಯಗಳನ್ನು ನವನಿರ್ಮಾಣ ಮಾಡಿ ಮತ್ತೆ ಬ್ರಹ್ಮಕಲಶೋತ್ಸವ ಮಾಡಿ ಲೋಕಕ್ಷೇಮ ಆಗ್ತದೆ ಇದರಿಂದ ಅಂತ ಮಾತುಗಳನ್ನು ನಾವು ಗಮನಿಸ್ತೇವೆ. ಬಂದಿದೆ ಅಂತಹ ಮಾತುಗಳು ಅಂತ ಹೇಳಿದರೆ ದೇವಾಲಯ ಸಮಾಜಕ್ಕೆ ಅನಿವಾರ್ಯ ಅನ್ನುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಇದೆ. ಸಮಾಜಕ್ಕೆ ಯಾವುದನ್ನೆಲ್ಲ ಕೊಡಬೇಕು, ಸಮಾಜದ ಸ್ವಾಸ್ಥ್ಯ ಉಳಿಬೇಕಾದ್ರೆ ಏನಾಗಬೇಕು ಅಂತ ಇದೆಯೋ, ವ್ಯಕ್ತಿ ನಿರ್ಮಾಣದ ಮುಖಾಂತರವಾಗಿ ರಾಷ್ಟ್ರ ನಿರ್ಮಾಣ ಮಾಡಬೇಕಾದಂತಹ ನಮ್ಮ ಕನಸು ಏನಿದೆ ಅದು ಆರಂಭ ಆಗಬೇಕಾದ್ದು ದೇವಾಲಯದಿಂದ. ಆ ಪ್ರೇರಣೆ ದೇವಾಲಯದಿಂದ ನಮಗೆಲ್ಲ ಊರಿನವರಿಗೆ ಸಿಗಬೇಕು ಅನ್ನುವಂಥದ್ದಕ್ಕೆ 10-100 ರೀತಿಯಲ್ಲಿ ಉದಾಹರಣೆಗಳು ನಮಗೆ ಕಾಣ್ತವೆ. ದೇವರನ್ನ ವಾಕ್ಯಗಳಿದೆ, ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಆತನ ಯಾವ ರೂಪದಲ್ಲಿ ನನ್ನನ್ನು ಆರಾಧನೆ ಮಾಡ್ತೀರಾ ಅದೇ ರೂಪದಲ್ಲಿ ನಾನು ನಿಮಗೆ ಅನುಗ್ರಹ ಮಾಡ್ತೇನೆ ಅಂತ ದೇವರ ಮಾತಿರುವಂಥದ್ದು. ದೇವರಿಗೆ ನವನಿರ್ಮಾಣ ಮಾಡಿ ಇಷ್ಟು ವೈಭವದಲ್ಲಿ ಬ್ರಹ್ಮಕಲಶ ಮಾಡಿದ್ದೇವೆ ನಾವು ಅಂತಾದರೆ ದೇವರು ನಮಗೆ ಅದನ್ನೇ ಮಾಡಬೇಕು ಅಂತ, ಅದನ್ನೇ ಮಾಡ್ತಾನೆ ಅಂತ. ನಮಗೇನು ಬ್ರಹ್ಮಕಲಶ ಆಗಬೇಕು ಕೇಳಿದರೆ ಈ ದೇವಾಲಯ ಹೇಗೆ ಜೀರ್ಣಾವಸ್ಥೆಗೆ ಬರಲಿಕ್ಕೆ ಮೊದಲು ಅದನ್ನು ಸರಿ ಮಾಡಿಕೊಂಡೇವ, ಅದೇ ರೀತಿಯಾಗಿ ನಮ್ಮ ಒಳಗಿನ ಕಾಮಕ್ರೋಧಾದಿಗಳು ನಮ್ಮ ಜೀವಿತವನ್ನೇ ತಿನ್ನುತ್ತಾ ಇವೆ, ನಮ್ಮ ಜೀವನವನ್ನು ಸುಡ್ತಾ ಇದೆ. ಅದು ಈ ಕಾಮಕ್ರೋಧಾದಿಗಳನ್ನು ಅರಿಷಡ್ವರ್ಗಗಳಿಂದ ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ನಾವು ಹೇಗೆ ಜೀವನ ಮಾಡಬೇಕು, ಸಮಾಜದ ಸ್ವಾಸ್ಥ್ಯ ಉಳಿಸಲಿಕ್ಕೆ ನಾವು ಹೇಗೆ ಕಾರಣರಾಗಬೇಕು, ದೇವಸ್ಥಾನಕ್ಕೆ ದೇವರಿಗೆ ಬ್ರಹ್ಮಕಲಶವನ್ನು ಮಾಡಿದೆವು ಮಹಾಲಿಂಗನಿಗೆ, ಆತ ನಮಗೆ ಮಾಡಬೇಕು. ನಮ್ಮೊಳಗಿದ್ದಂತಹ ಕಾಮಕ್ರೋಧಾದಿಗಳನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ನಮ್ಮಲ್ಲಿ ಒಳ್ಳೆತನ ಉಳಿಯುವ ಹಾಗೆ ದೇವರು ನಮಗೆ ಮಾಡಬೇಕು ಸನ್ಮತಿಯನ್ನು. ದೇವರ ಹತ್ರ ದುಡ್ಡು ಕೊಡು, ಅದು ಕೊಡು, ಇದು ಕೊಡು, ಸಿಕ್ಕಿದನ್ನೆಲ್ಲ ಕೇಳಬಾರ್ದು ಅಂತ ಇದೆಯಲ್ಲ. ಹೃದಯಸ್ಥೋ ಅಸ್ಮತ್ ಶ್ರೇಯ ಕಿಮಿತಿ ಬಹು ನಾವೇತ್ಸಿನಯತ್. ಎಲ್ಲಿದ್ದಾನೆ ಅವ ಕೇಳಿದರೆ ಒಳಗಡೆ ಇದ್ದಾನೆ. ಒಳಗಡೆ ಇದ್ದಂತಹ ದೇವರಿಗೆ ಗೊತ್ತಿದೆಯಲ್ಲ ಯಾವುದನ್ನು ಕೊಟ್ಟರೆ ನಮಗೆ ಒಳ್ಳೆಯದಾಗ್ತದೆ ಅಂತ. ನಾವು ದೇವರ ಹತ್ರ ಅಪೇಕ್ಷೆ ಪಡಬಾರ್ದು ಅಂತ ಇದೆ ಅಂತ. ಮಾಫಲೇಶು ಕದಾಚನ ಅಂತ ಆ ನಿಟ್ಟಿನಲ್ಲಿ ಮಾತುಗಳೆಲ್ಲ ಬಂದಿರುವಂಥದ್ದು ಅಂತ.
ದೇವರ ಹತ್ರ ನಾವು ಅದು ಕೊಡು ಇದು ಕೊಡು ಅಂತ ಕೇಳಬಾರ್ದು, ಆದರೆ ಅನಿವಾರ್ಯ. ಒಂದೊಂದು ಸಲ ಮನುಷ್ಯ ಸಹಜವಾಗಿ ಕೇಳಿ ಹೋಗ್ತದೆ ನಮಗೆ. ಈ ರೀತಿ ಆರಾಧನೆ ಮಾಡೋದಕ್ಕೆ ಎಷ್ಟೋ ಸಲ ಹೇಳಿದ್ದೀವಿ, ಪ್ರತಿ ಮಾಸ ಅಲ್ಪ ಬುದ್ಧಿ ಸರಿಯಾಗಿ ಬುದ್ಧಿ ಬೆಳೆಯದವರು ಬಾಲಿಶ ನಮ್ದೆಲ್ಲ. ಹಾಗೆ ಅಂತ ಹೇಳಿ ಮೂರ್ತಿಯನ್ನು ಪೂಜೆ ಮಾಡಿದವರಲ್ಲ ಅಂತ. ಮೂರ್ತಿ ಪೂಜಕರು ಅಂತ ಇನ್ನೊಬ್ಬರು ನಮ್ಮನ್ನು ತಮಾಷೆ ಮಾಡ್ಬೋದು, ನಾವು ಅದನ್ನು ಹೇಗೆ ಅಂತ ಯೋಚನೆ ಮಾಡಬೇಕಲ್ಲ. ಮೂರ್ತಿಯ ಮುಖಾಂತರ ದೇವರಿಗೆ ನಾವು ಪೂಜೆ ಮಾಡಿದವರು. ಒಳಗೆ ಒಂದು ಕಲ್ಲು ಇಟ್ಟು ಮಹಾಲಿಂಗೇಶ್ವರ ಅಂತ ಕರೆದಿದ್ದೇವೆ ಅಂತ ಹೇಳಿದ್ರೆ ಆ ಮಹಾಲಿಂಗೇಶ್ವರನ ಕಲ್ಲನ್ನೇ ನಾವು ದೇವರು ಅಂತ ತಿಳ್ಕೊಂಡದ್ದಲ್ಲ ಅಂತ. ಆ ಕಲ್ಲಿನ ಮುಖಾಂತರ ಕಣ್ಣಿಗೆ ಕಾಣದಂತಹ ಪರಶಿವನನ್ನು ಆರಾಧನೆ ಮಾಡಿದವರು ನಾವು ಅನ್ನುವ ಭಾವ ನಮ್ಮದು. ದೇವರ ಹತ್ರ ಸರ್ವವ್ಯಾಪಿ, ಸರ್ವಶಕ್ತ, ಸರ್ವಾತ್ಮಕ ಅಂತೆಲ್ಲ ಶಬ್ದಗಳನ್ನು ಉಪಯೋಗ ಮಾಡ್ತೇವಲ್ಲ, ಇದನ್ನು ಮೀರಿದ್ದು ಭಗವಂತ ಅಂತ. ಎಲ್ಲರ ಒಳಗೆ ದೇವರಿದ್ದಾನೆ, ಸರ್ವಶಕ್ತ ಭಗವಂತ, ಏನು ಮಾಡಲಿಕ್ಕೂ ಆತನಿಗೆ ಸಾಮರ್ಥ್ಯ ಇದೆ, ಇಷ್ಟು ಮಾತ್ರ ಅಲ್ಲ ಅಂತ. ಎಲ್ಲವೂ ಅವನೇ, ಪರಶಿವನೇ ಎಲ್ಲವೂ ಕೂಡ ಅಂತ. ಹಾಗಿರುವಾಗ ಆ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಏನೂ ಇಲ್ಲ ಅಂತ ಆದರೂ ಕೂಡ ಕೆಲವುದನ್ನೆಲ್ಲ ದೇವರ ಹತ್ರ ನಾವು ಅಪೇಕ್ಷೆ ಪಡಬೇಕು ಅಂತ ಇದೆ. ದೇವರ ಹತ್ರ ಯಾವುದನ್ನು ಕೇಳಬೇಕು? ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಕೊಡು ದೇವರೇ ಅಂತ ನಾವು ನಿತ್ಯ ಪ್ರಾರ್ಥನೆ ಮಾಡಬೇಕು ತಾನೆ. ಇದನ್ನು ಮಾಡಬಹುದು ಅಂತ. ಜ್ಞಾನ ಅಂದರೆ ಏನು ಅಂತ ಜ್ಞಾನ ಅಂದರೆ ವೇದಗಳು. ಐಹಿಕವಾದ ಮತ್ತು ಆಮುಷ್ಮಿಕವಾದ ಎಲ್ಲ ವಿಚಾರಗಳಿರುವಂಥದ್ದು ವೇದದಲ್ಲಿ. 20-25 ಸಾವಿರ ವೇದ ಮಂತ್ರಗಳು ನಮಗೆ 4 ವೇದದಲ್ಲಿ ಒಟ್ಟು ಸೇರಿ ಸಿಕ್ಕಿದ್ರೆ ಅದು ಹೇಗೆ ಜೀವನ ಮಾಡಬೇಕು ಅನ್ನುವಂಥದ್ದು ಜೀವಿತಾನಂತರದ ಉತ್ತಮ ಲೋಕ ಪ್ರಾಪ್ತಿಗೂ ಅದರಲ್ಲಿ ಏನು ಅಂತ ಹೇಳಿದ್ದಿದೆ. ಆ ವೇದಗಳನ್ನು ನಮಗೆ ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಮಾನ್ಯರಿಗೆ ಕಷ್ಟ ಆಗ್ಬೋದು. ಅದಕ್ಕೆ ಬೇರೆ ಬೇರೆ ವೇದಾಂಗಗಳೆಲ್ಲ ಇವೆ. ನಾವು ದೇವರ ಹತ್ರ ಒಂದನೇದಾಗಿ ನನಗೆ ಜ್ಞಾನ ಕೊಡು ಅಂತ ಕೇಳುವಂಥದ್ದು ವೇದವನ್ನು ನಾನು ಕಲಿಯುವ ಹಾಗಾಗಲಿ, ಅಥವಾ ವೇದದ ಸಾರ ಇತರ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸ್ಮೃತಿಕಾರರೆಲ್ಲ ಹೇಳಿದಂಥದ್ದು ಇದೆಯಲ್ಲ, ಪುರಾಣದಲ್ಲಿಯೋ ಉಪನಿಷತ್ತಲ್ಲಿಯೋ ಬ್ರಾಹ್ಮಣದಲ್ಲಿಯೋ ಬಂದಿರುವಂಥ ವಾಕ್ಯಗಳಿವೆಯಲ್ಲ, ಅದೆಲ್ಲದರ ಮುಖಾಂತರವಾಗಿ ಮನುಷ್ಯನಾಗಿ ಹುಟ್ಟಿದ ನಂತರ ಈ ಜಗತ್ತಲ್ಲಿ ಮನುಷ್ಯನಾಗಿ ಬದುಕುವುದು ಹೇಗೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ದೇವರೇ, ಮೊದಲು ನನಗೆ ಆ ಮನುಷ್ಯನಾಗಿ ಬದುಕಲಿಕ್ಕೆ ಜ್ಞಾನ ಕೊಡು ದೇವರೇ. ಬೇಕಾದ್ದು ಪ್ರಯತ್ನಶೀಲರು ನಾವಾಗಬೇಕು. ಆ ಜ್ಞಾನ ದೇವರು ನಮಗೆ ಕೊಡಬೇಕು. ಎರಡನೇದ್ದು ಬೇಕಾದ್ದು ಭಕ್ತಿ. ನಮಗೆ ಎಷ್ಟೋ ಸಲ ಭಕ್ತಿ ಅಂದರೆ ಏನು ಅಂತ ನಮಗೆ ಅರ್ಥ ಆಗಿರುವುದಿಲ್ಲ ಅಂತ. ಮನೆಯಲ್ಲಿ 1000 ಒತ್ತಡ ಇರ್ತದೆ, ದೇವರ ಎದುರು ಬರ್ತೇವೆ, ಕಣ್ಣು ಮುಚ್ಚಿದಾಗ ದೇವರ ಎದುರು ಬಂದಾಗ ಅದು ಎಲ್ಲಿ ಕಣ್ಣಿಂದ ನೀರು ಬರ್ತದೆ ಅಂತ ಇಲ್ಲ. ಆನಂದ ಬಾಷ್ಪ ಅಲ್ಲ, ದುಃಖದಲ್ಲಿ ಕಣ್ಣ ನೀರು ಬರ್ತದೆ ಅವನಿಗೆ. ಮತ್ತೆ ಅವನೇ ಕೂತ್ಕೊಂಡು ಯೋಚನೆ ಮಾಡಿ, ನನಗೆ ದೇವರ ಮೇಲೆ ಎಷ್ಟು ಭಕ್ತಿ ಇದೆ, ನನಗೆ ದೇವರ ಎದುರು ಹೋಗುವ ಕಣ್ಣಲ್ಲಿ ನೀರು ಬಂತು ನನಗೆ. ಅದನ್ನು ಭಕ್ತಿಯಿಂದ ಕರಿತೇವ? ಇಲ್ಲ. ಅವನಿಗೆ 1000 ಒತ್ತಡ ಉಂಟು, ಅವನಿಗೆ ಹೊರಗಡೆ ಹಾಕಲಿಕ್ಕೆ ಬೇರೆ ಅವಕಾಶ ಇಲ್ಲ, ಇಲ್ಲಿ ಬಂದು ದೇವರ ಎದುರು ತೋಡಿಕೊಂಡ ಅಷ್ಟೇ. ಅದಕ್ಕೆ ಭಕ್ತಿಯಿಂದ ಕರೆಯುವಂಥದ್ದಲ್ಲ ಅಂತ. ಈ ಭಾವುಕತನ ಬೇರೆ. ಭಕ್ತಿ ನಿಜವಾಗಿ ಹೇಗಿರ್ಬೇಕಂದ್ರೆ, ಭಕ್ತಿಯ ಬಗ್ಗೆ ಹೇಳಬೇಕಾದ್ರೆ ಅದು ಶಂಕರಾಚಾರ್ಯರ ಮಾತೇ ಕೇಳಬೇಕು. ಶಿವಾನಂದ ಲಹರಿಯಲ್ಲಿ ಭಕ್ತಿಯ ಬಗ್ಗೆ ಅವರು ಹೇಳ್ತಾರೆ. ಒಂದು 4-5 ಹಂತಗಳನ್ನೇ ಹೇಳಿ ಭಕ್ತಿ ಹೇಗಿರಬೇಕು ದೇವರಲ್ಲಿ ಅಂತ. ನಾವು ದೇವರನ್ನ ಆಶ್ರಯಿಸಬೇಕು. ಯಾಕೆ? ದೇವರೇ ನನಗೆ ನೀನೇ ಗತಿ ಅಂತ ನಾವು ಹೇಳಬೇಕು ಅಂತ ಆದರೆ, ನಿನ್ನಲ್ಲಿ ನನಗೆ ಯಾವತ್ತೂ ಭಕ್ತಿ ಉಳಿಯುವ ಹಾಗೆ ದೇವರ ಅನುಗ್ರಹ ಮಾಡು ಅಂತ ಹೇಳಬೇಕಾದ್ರೆ 4-5 ಹಂತಗಳ ಭಕ್ತಿಯನ್ನು ಅವರು ಹೇಳುತ್ತಾರೆ. ಅಂಕೋಲಂ ನಿಜ ಬೀಜ ಸಂತತಿರಯಸ್ಕಾಂತೋಪಲಂ ಸೂಚಿಕ. ಮೊದಲನೇದು ಹೇಗೆ ಕೇಳಿದರೆ, ದೇವರೇ ಪರಶಿವ, ನಾನು ನಿನ್ನ ಆರಾಧನೆ ಮಾಡ್ತೇನೆ, ನಿನಗೆ ಪೂಜೆ ಮಾಡ್ತೇನೆ, ದೇವರ ಬ್ರಹ್ಮಕಲಶ ಎಲ್ಲ ಮಾಡಿ ನಿನ್ನ ಆರಾಧನೆ ಮಾಡ್ತೇನೆ, ನನಗೆ ಇಷ್ಟ ಅನುಗ್ರಹ ಮಾಡು ದೇವರೇ, ನಿನ್ನ ಮೇಲೆ ನನಗೆ ಭಕ್ತಿ ಬರುವ ಹಾಗೆ ಮಾಡು. ಹೇಗೆ ಮಾಡಬೇಕು? ನನಗೆ ಗೊತ್ತಿದೆ ನಾನು ಶಾಶ್ವತ ಅಲ್ಲ ಅಂತ, ನೀನು ಶಾಶ್ವತ, ನಿನ್ನಿಂದಲೇ ಹೊರಬಂದಂತಹ ಜೀವ ಇದು. ಅಂಕೋಲದ ವೃಕ್ಷ ಹೂ ಬಿಟ್ಟಾದ ನಂತರ ಅದರ ಹೂ ಒಂದು ಮರದಿಂದ ಕೆಳಗೆ ಬಿದ್ದದ್ದು, ಅದರ ಬುಡದಲ್ಲಿ ಬೀಜ ಇರ್ತದೆ. ಅದು ಗಾಳಿಗೆ ಹೀಗೆ ತಿರುಗಿ 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 ಬಂದು ಕೆಳಗೆ ಬಂದು ಬೀಳ್ತದೆ. ಯಾವುದು ನೇರವಾಗಿ ಬಂದು ನೆಲಕ್ಕೆ ಬಂದು ಬಿದ್ದು ಹೋಯ್ತಾ ಅದು ವ್ಯರ್ಥ ಆಯಿತು, ಅದು ಮಣ್ಣಲ್ಲಿ ಬಿದ್ದು ಮತ್ತೆ ಹುಟ್ಟಿ ಬರುವುದಿಲ್ಲ. ಅಂಕೋಲ ಏನಾಗ್ತದೆ ಕೇಳಿದರೆ, ಯಾವುದೋ ಗಾಳಿ ಬೀಸಿದಾಗ ಅಂಕೋಲದ ಆ ಹೂ ತಿರುಗಿ ತಿರುಗಿ ಕೆಳಗೆ ಬರ್ತದಲ್ಲ, ಆ ಗಾಳಿಯ ಹೊಡೆತಕ್ಕೆ ಅದು ಬಂದು ಮತ್ತೆ ಅದರ ಅಂಕೋಲ ವೃಕ್ಷದ ಕಾಂಡಕ್ಕೆ ಅಂಟಿಕೊಳ್ತದೆ, ಅಲ್ಲಿ ಅದು ಜೀವವನ್ನು ಪಡ್ಕೊಳ್ತದೆ. ದೇವರೇ, ನನಗೆ ಹಾಗೆ ಅನುಗ್ರಹ ಮಾಡು, ನಿನ್ನಿಂದ ಬಂದಂತಹ ಜೀವ ಇದು, ಮತ್ತೆ ನಾನು ನಿನ್ನನ್ನು ಸೇರುವ ಹಾಗಾಗಲಿ, ಅಂತಹ ಭಕ್ತಿ ಕೊಡು. ಅಂಕೋಲದ ಹೂವಿನ ಹಾಗೆ, ಅಂಕೋಲದ ಬೀಜದ ಹಾಗೆ ನನ್ನ ನಿನ್ನಲ್ಲಿ ಭಕ್ತಿ ಮಾಡುವ ಶಕ್ತಿ ಕೊಡು ದೇವರೇ ಅಂತ. ಆದರೆ ಇದು ಪರಿಪೂರ್ಣ ಭಕ್ತಿ ಅಲ್ಲ ಅಂತ. ಒಂದು ಹೆಜ್ಜೆ ಮುಂದೆ ಸಾಮಾನ್ಯರಿಗೆ ಇಷ್ಟು ಸಾಕು. ಆದರೆ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ,
ಅದು ಸಾಕಾಗುವುದಿಲ್ಲ. ಅಂಕೋಲದ ಬೀಜವೊಂದು ಅದರ ಕಾಂಡಕ್ಕೆ ಬಂದು ತಾಗಬೇಕು ಅಂತಾದರೆ ಹೊರಗಿನ ಯಾವುದೋ ಒಂದು ಕಾರಣ ಬೇಕು ಅಂತ. ಒಂದು ಗಾಳಿ ಬೀಸಿದರೆ ಮಾತ್ರ ಅದು ಬಂದು ತಾಗಿರುವಂಥದ್ದು. ನಂಗೆ ಹಾಗೆ ಮಾಡಬೇಡ ದೇವರೇ. ಅಯಸ್ಕಾಂತೋಪಲಂ ಸೂಚಿಕ. ಸೂಜಿ ಒಂದು, ಕಬ್ಬಿಣದ ಸೂಜಿ ಒಂದು ಪಕ್ಕದಲ್ಲಿದ್ದರೆ ಅಯಸ್ಕಾಂತ ಹೇಗೆ ತನ್ನಿಂತಾನಾಗಿ, ಬೇರೆ ಯಾವುದೇ ಗಾಳಿ ಬರಬೇಕು ಅಂತ ಎಲ್ಲ ಏನೂ ಇಲ್ಲ, ಅದು ತನ್ನಂತಾನಾಗಿ ಅಯಸ್ಕಾಂತ ಆ ಕಬ್ಬಿಣವನ್ನು ಎಳ್ಕೊಳ್ತದ, ಸೂಜಿಯನ್ನು ಎಳ್ಕೊಳ್ತದ. ಅದೇ ರೀತಿಯಾಗಿ ನಾನು ಯಾವುದೋ ಕಾರಣ ಇಟ್ಟು, ಇನ್ಯಾರೋ ಹೇಳಿದರು ಅಲ್ಲಿ ಹೋಗಿ ಸೇವೆ ಮಾಡು, ನೀವು ಪದ್ಯಾಣದವರಲ್ಲ, ನಿಮಗೆ ಅಗತ್ಯ ಇದು, ಇಲ್ಲಿ 2-3 ಗ್ರಾಮಕ್ಕೆ ಸಂಬಂಧಪಟ್ಟದ್ದು, ದೇವರ ಋಣ ಉಂಟು, ಹೋಗಬೇಕು ನೀನು, ಇಲ್ಲದ್ರೆ ನಿಮಗೆ ತೊಂದರೆ ಆ ಹೊರಗಿನ ಕಾರಣಗಳೆಲ್ಲ ಇಲ್ಲದೆ ನಾನು ಅಯಸ್ಕಾಂತ ಹೇಗೆ ಆ ಸೂಜಿಯನ್ನು ಎಳ್ಕೊಳ್ತದ ಹಾಗೆ ನಾನು ಯಾವುದೇ ಕಾರಣ ಇಲ್ಲದೆ ನಾನು ನಿನ್ನ ಸನ್ನಿಧಿಗೆ ಬಂದು ನಿನ್ನ ಸೇವೆ ಮಾಡುವ ಹಾಗಾಗಬೇಕು. ಸೂಜಿಯನ್ನು ಅಯಸ್ಕಾಂತ ಎಳ್ಕೊಂಡ ಹಾಗೆ ನನ್ನನ್ನು ನೀನು ಎಳ್ಕೋ ದೇವರೇ, ನಿನ್ನ ಪದತಲಕ್ಕೆ ನಾನು ಬರುವ ಹಾಗಾಗಲಿ. ಆ ರೀತಿಯ ಭಕ್ತಿ ಕೊಡು ನನಗೆ ಅಂತ. ಅದು ಪರಿಪೂರ್ಣ ಅಂತಲ್ಲ ಅಂತ. ಒಂದು ಹೆಜ್ಜೆ ಸಾಧ್ಯ ಇದ್ರೆ ಅದಕ್ಕಿಂತ ಮೇಲೆ ಹೋಗಿ ಸಾಧ್ವಿ ನೈಜ ವಿಭುಂ ಲತಾಕ್ಷಿತಿರುಹಂ ಸಿಂಧು ಸರಿದ್ವಲ್ಲಭಂ. ಅಯಸ್ಕಾಂತ ಯಾವಾಗ ಸೂಜಿಯನ್ನು ಎಳ್ಕೊಳ್ತದೆ ಅಂತ ಕೇಳಿದರೆ ಒಂದಿಷ್ಟು ದೂರ ಅಂತ ಇದೆ ಅದರ ವ್ಯಾಪ್ತಿ ಪ್ರದೇಶ, ಅದರ ಒಳಗಡೆ ಇದ್ದಾಗ ಮಾತ್ರ ಅದನ್ನು ಎಳ್ಕೊಳ್ಳುವಂಥದ್ದು. ಸೂಜಿ ಇನ್ನೆಲ್ಲೋ ದೂರದಲ್ಲಿದ್ದರೆ ಎಳೀಲಿಕ್ಕಾಗುವುದಿಲ್ಲ ಅಂತ. ನಾನು ಇಲ್ಲಿ ಸುತ್ತಮುತ್ತ ವಾಸಿಸುವಾಗ ಮಾತ್ರ ನನಗೆ ನಿನ್ನ ಸನ್ನಿಧಿಗೆ ಬರಬೇಕು ಅಂತ ನೆನಪಾಗಬೇಕಾದ್ದಲ್ಲ. ನಾನು ಎಲ್ಲೇ ಇರಲಿ, ಯಾವ ಊರಲ್ಲಿ ಇರಲಿ, ನನ್ನ ಅನುಕೂಲಕ್ಕೋಸ್ಕರ ಬೆಂಗಳೂರಲ್ಲಿ ವಾಸವಾಗಿರಲಿ, ಅಮೇರಿಕದಲ್ಲಿರಲಿ, ನನಗೆ ನಿನ್ನ ಹಾಗಾಗಬೇಕು. ಒಬ್ಬಳು ಸಾಧ್ವಿ, ಒಬ್ಬಳು ಪತಿವ್ರತೆ ತನ್ನ ಗಂಡ ತನ್ನ ಜೊತೆಯಲ್ಲಿಲ್ಲ, ಎಲ್ಲಿಯೋ ಪರ ಊರಲ್ಲಿದ್ದಾನೆ ಅಂತ ಇಟ್ಟುಕೊಳ್ಳಿ. ಅವ ಅಮೇರಿಕದಲ್ಲಿದ್ದರೂ ಕೂಡ ಇಲ್ಲಿದ್ದಂತಹ ಪತಿವ್ರತೆ ಹೇಗೆ ತನ್ನ ಗಂಡನನ್ನು ನಿರಂತರ ನೆನೆಸಿಕೊಳ್ತಾಳೋ, ನಾನು ನಿನ್ನಲ್ಲಿ ಭಕ್ತಿ ಮಾಡುವ ಹಾಗೆ ಮಾಡು ದೇವರೇ. ಅದೇ ರೀತಿಯಾಗಿ ತನ್ನ ಗಂಡನನ್ನು ಅವಳು ಹೇಗೆ ನೆನೆಸಿಕೊಳ್ತಾಳ, ಎಲ್ಲಿ ಯಾವ ಊರಲ್ಲಿದ್ದರೂ ಕೂಡ ನಾನು ಸಹ ಹಾಗೆ ಎಲ್ಲಿದ್ದರೂ ಕೂಡ ನಿನ್ನನ್ನು ನಾನು ಭಕ್ತಿ ಮಾಡುವ ಹಾಗೆ ನನಗೆ ಶಕ್ತಿ ಕೊಡು ದೇವರೇ ಅಂತ ದೇವರ ಹತ್ರ ಅಂತಹ ಭಕ್ತಿ ನನಗೆ ಕೊಡು ಅಂತ. ಅವರಿಗೆ ಅದು ಸಹ ಪರಿಪೂರ್ಣ ಅಂತ ಅನ್ನಿಸುವುದಿಲ್ಲ ಅಂತ. ಲತಾಕ್ಷಿತಿರುಹಂ ಏನಾಗ್ತದೆ ಕೇಳಿದರೆ, ಎಲ್ಲಿಯೋ ಪರ ಊರಲ್ಲಿ ಆತ ಪತಿವ್ರತೆಯ ಗಂಡ ಇದ್ದಾನೆ ಅಂತಾದರೆ ನೆನಪಿಸಿಕೊಳ್ತಾಳೆ, ಎಲ್ಲಿಯೋ ಹೌದು. ಎಲ್ಲಿಯೋ ಒಂದು ದಿನಕ್ಕೆ ಆತನ ಆಯುಸ್ಸು ಮುಗಿದು ಹೋಯಿತು ಅಂತಾದರೆ ಇವಳಿಗೆ ದುಃಖ ತಡ್ಕೊಳ್ಳಿಕ್ಕಾಗುವುದಿಲ್ಲ, ಹೌದು. ದಿನದಿಂದ ದಿನಕ್ಕೆ ಅದು ಹ್ರಾಸ ಕಡಿಮೆ ಆಗ್ತಾ ಹೋಗಿ ಒಂದು ದಿನ ಆ ನೈರಂತರ್ಯತೆ ಅದೆಲ್ಲ ತಪ್ಪಿ ಹೋಗ್ತದೆ. ಒಂದು ದಿನ ಯಾವತ್ತೋ ಒಂದು ವರ್ಷಾಂತಿಕದ ದಿನವೋ ಅಥವಾ ಪುನಃ ವರ್ಷ ಶ್ರಾದ್ದ ಮಾಡುವ ದಿನ ಮತ್ತೆ ಅವಳಿಗೆ ನೆನಪಿಗೆ ಬರ್ತಾನೆ ಗಂಡ. ದಿನನಿತ್ಯದಲ್ಲಿ ಎಲ್ಲ ಜೀವನವೇ ಇಷ್ಟಲ್ಲ, ನೀರ ಮೇಲಣ ಗುಳ್ಳೆ ಅಂತ ತಿಳ್ಕೊಂಡು ಜೀವನ ಮಾಡ್ತಾ ಹೋಗ್ತಾಳೆ. ಒಂದು ದಿನ ಆಕೆ ಆತನನ್ನು ಮರೆಯುವಂಥ ಸಾಧ್ಯತೆ ಇದೆ. ದೇವರೇ ನನಗೆ ಹಾಗೆ ಮಾಡಬೇಡ. ಲತಾಕ್ಷಿತಿರುಹಂ, ಒಂದು ಮರಕ್ಕೆ ಒಂದು ಬಳ್ಳಿ ಹತ್ತಿಕೊಂಡು ಹೋಗ್ತಾ ಉಂಟು ಅಂತಾದರೆ ಹೇಗೆ, ಹಾಗೆ ನಾನು ನಿನ್ನಲ್ಲಿ ಭಕ್ತಿ ಮಾಡುವ ಹಾಗೆ ಮಾಡು. ನೀನು ಮರ, ನಾನು ಬಳ್ಳಿಯಾಗಿ ನಿನ್ನನ್ನು ಆಶ್ರಯಿಸಬೇಕು ದೇವರೇ. ನಾನು ಎಲ್ಲಿ ಒಂದು ದಿನಕ್ಕೆ ಆ ಮರ ಎಲ್ಲಿಯಾದರೂ ಸತ್ತೋಯ್ತು ಅಂತಾದರೆ ಅದರ ಜೊತೆಗಿದ್ದ ಬಳ್ಳಿ ಸಹ ಸತ್ತೋಗ್ತದೆ. ಆ ಮರವನ್ನು ಆಶ್ರಯಿಸಿ ಬದುಕುವಂಥದ್ದು. ಮರ ಇಲ್ಲ ಅಂತಾದರೆ ಆ ಬಳ್ಳಿ ಬದುಕಲಿಕ್ಕೆ ಇಲ್ಲ. ಹಾಗೆ ದೇವರೇ, ನಾನು ನಿನ್ನ ಜೊತೆಗೇ ಯಾವಾಗಲೂ ಇರುವುದು, ನೀನು ಇಲ್ಲದೆ ನನಗೆ ಬದುಕಲಿಕ್ಕೆ ಹಾಗಾಗಬಾರ್ದು. ಅಂಥದ್ದನ್ನು ಕೊಡು ದೇವರೇ ನನಗೆ. ಅಂಥ ಭಕ್ತಿ ನಿನ್ನಲ್ಲಿ ನಾನು ಮಾಡುವ ಹಾಗೆ ನನಗೆ ಅನುಗ್ರಹ ಮಾಡು ದೇವರೇ ಅಂತ ಪ್ರಾರ್ಥನೆ. ಇದನ್ನು ಮೀರಿ ಸಾಧ್ಯ ಇದ್ರೆ ಇನ್ನೊಂದನ್ನು ಹೇಳ್ತಾರೆ, ಸಿಂಧು ಸರಿದ್ವಲ್ಲಭಂ. 10,000-100 ನದಿಗಳು ಹರಿದು ಬಂದು ಹೇಗೆ ಸಾಗರವನ್ನು ಸೇರ್ತಾವೋ ಹಾಗೆ ನಾನಾಗಬೇಕು ನಿನ್ನಲ್ಲಿ. ಯಾಕೆ ಹೇಳಿದರೆ, ಮರಕ್ಕೆ ಬಳ್ಳಿ ಹಬ್ಬಿದ ಹಾಗೆ ಆದರೆ ಯಾವ ಕಾರಣಕ್ಕೂ ಮರ ಇಲ್ಲದಿದ್ದರೆ ಬಳ್ಳಿ ಬದುಕುವುದಿಲ್ಲ, ಹೌದು. ಮರ ಮತ್ತು ಬಳ್ಳಿ ಒಂದಾಗುವುದಿಲ್ಲ ಯಾವಾಗಲೂ ಅಂತ. ಮರ ಬೇರೆಯೇ, ಬಳ್ಳಿ ಬೇರೆಯೇ. ನಾನು ಹಾಗಾಗಬಾರ್ದು ದೇವರೇ. ನಾನು ನಿನ್ನಲ್ಲಿ ಭಕ್ತಿ ಮಾಡುವ ಹಾಗೆ ಕೊಡು. 10,000-100 ತೊರೆಗಳಾಗಿ ಹರಿದು ಬಂದು ಸಮುದ್ರವನ್ನು ಸೇರಿದಂತಹ ನದಿ ಯಾವ ಕ್ಷಣದಲ್ಲಿ ಸಮುದ್ರಕ್ಕೆ ಬಂದು ತಲುಪ್ತದೋ ಆಗಿಂದ ನದಿಯ ಪ್ರತ್ಯೇಕವಾಗಿ ನದಿ ಗುರುತಿಸಲ್ಪಡುವುದಿಲ್ಲ, ಸಮುದ್ರ ಮಾತ್ರ ನಮಗೆ ಕಾಣುವಂಥದ್ದು. ಅದೇ ರೀತಿಯಾಗಿ ನಾನು ನಿನ್ನಲ್ಲಿ ದೇವರೇ ನಿನ್ನನ್ನು ಭಕ್ತಿ ಮಾಡಬೇಕು. ನಾನು ಯಾಕೆ ಕೇಳಿದರೆ, ಒಂದು ದಿನ ನಾನು ನಿನ್ನಲ್ಲಿ ಒಂದಾಗಬೇಕು. ಅದು ನಿಜವಾದ ಅದ್ವೈತ ಭಾವ. ಇದನ್ನು ಅವರು ಹೇಳುವಂಥದ್ದು. ಅಂತಹ ಭಕ್ತಿ ಪ್ರಾಪ್ನೋತೀಹ ಯಥಾ ಪಶುಪತೆ. ಈ ರೀತಿಯಾಗಿ ಪರಶುವನೇ, ಈ ರೀತಿಯಾಗಿ ನನಗೆ ನಿನ್ನಲ್ಲಿ ಭಕ್ತಿ ಮಾಡುವ ಶಕ್ತಿ ಕೊಡು ದೇವರೇ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡುವಂಥದ್ದು. ದೇವರ ಹತ್ರ ಜ್ಞಾನ ಕೊಡು ಅಂತ ಕೇಳ್ಬೋದು, ಭಕ್ತಿ ಕೊಡು ಅಂತ ಕೇಳ್ಬೋದು. ಮೂರನೇದೊಂದುಂಟು, ವೈರಾಗ್ಯ ಕೊಡು ದೇವರೇ ಅಂತ. ಅಷ್ಟು ಸುಲಭದಲ್ಲಿ ಬಾಯಲ್ಲಿ ಹೇಳಲಿಕ್ಕೆಲ್ಲ ಸುಲಭ ಅಂತ ಅನ್ನಿಸ್ತದೆ, ನಿಜ ಜೀವನದಲ್ಲಿ ಕಷ್ಟ ಇದೆ. ಆದರೆ ಒಂದು ಭಾವ ನಮಗೆ ಅನ್ನಿಸಿ ಬಿಡಬೇಕು ಎಲ್ಲಿಯೋ, ಅದು ಬೇಕು ಇದು ಬೇಕು, ಹೆಂಡತಿ ಮಕ್ಕಳು ಸಂಪತ್ತು ವೈಭೋಗ ಎಲ್ಲರೂ ನನಗೆ ಗೌರವ ಕೊಡಬೇಕು, ಏನೇನು ಭಾವಗಳು. ಯಾವತ್ತೋ ಒಂದು ದಿನಕ್ಕೆ ಬೇಕು ಅಂತ ಅನ್ನಿಸಿದ್ದು ಒಂದು ದಿನಕ್ಕೆ ಸಾಕು ಅಂತ ಅನ್ನಿಸ್ಬೇಕಲ್ಲ ನನಗೆ ಅಂತ. ದೇವರೇ ನನಗೆ ಸಾಕು ಅಂತ ಅನ್ನುವ ಭಾವ ಒಂದು ದಿನಕ್ಕೆ ಕೊಟ್ಟು ಬಿಡು.
ವಯಸ್ಸಿನ ಚಿಕ್ಕವನ ದೊಡ್ಡವನ ವಯಸ್ಸೆಷ್ಟಾಯ್ತಾ ಇದು ಯಾವುದೂ ಅಲ್ಲ. ಒಂದು ದಿನಕ್ಕೆ ನನ್ನ ಜೀವಿತದಲ್ಲಿ ನನಗಿದು ಸಾಕು ಅಂತ ಅನ್ನಿಸ್ಬೇಕು, ಅವತ್ತಿನಿಂದ ನಿಜ ಜೀವನ ಆರಂಭ ಆಗ್ತದೆ. ಸಾಕು ಅಂತ ನನಗೋಸ್ಕರ ಸಾಕು ಅಂತ ಯಾವತ್ತು ಅನ್ನಿಸ್ತದೋ ಅವತ್ತು ನಾನು ಇನ್ನೊಬ್ಬರಿಗೆ ಏನೋ ಕೊಡಬೇಕು ಅಂತ ಅನ್ನಿಸ್ತದೆ. ಆ ಶಕ್ತಿಯನ್ನು ದೇವರು ನಮಗೆ ಅನುಗ್ರಹ ಮಾಡಬೇಕು. ಜ್ಞಾನ, ಭಕ್ತಿ, ವೈರಾಗ್ಯ, ಇದನ್ನು ಮೂರನ್ನು ಕೊಡು ದೇವರೇ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕಂತೆ. ಪದ್ಯಾಣದ ಮಹಾಲಿಂಗೇಶ್ವರನ ಪ್ರತಿಷ್ಠೆ ಆಗಿದೆ. ಆತ ನಮಗೆಲ್ಲ ಜ್ಞಾನ, ಭಕ್ತಿ, ವೈರಾಗ್ಯವನ್ನು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ. ವೇದವನ್ನು ಇಟ್ಟುಕೊಂಡು ಶ್ರುತಿ ಮತ್ತು ಸ್ಮೃತಿಗಳು ಅಂತ ಬೇರೆ ಬೇರೆ. ಶ್ರುತಿ ಅಂದರೆ ವೇದಗಳು, ಕೇಳಿ ಕೇಳಿ ಬಂದದ್ದು ಅನ್ನುವ ಕಾರಣಕ್ಕೋಸ್ಕರ ಶ್ರುತಿ ಅಂತ ಹೆಸರು ಬಂತು. ಇದನ್ನು ಬಿಟ್ಟರೆ ಎರಡನೇದು ಸ್ಮೃತಿ. ಸ್ಮೃತಿ ಅಂದರೆ ಏನು ಅಂತ ಕೇಳಿದರೆ, ಶ್ರುತಿ ಅನ್ನುವಂಥದ್ದು ಥಿಯರಿ ಅಂತ ಇಟ್ಟುಕೊಳ್ಳುವ, ವಾಕ್ಯಗಳು ಬರೆದಿದೆ, ಹೇಗಿರಬೇಕು, ಏನು ಎಂಥದ್ದು ಎಲ್ಲವೂ ಹೇಳಿದೆ. ಆದರೆ ಇದನ್ನು ಮೀರಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಲ್ಲ, ಅದು ಸ್ಮೃತಿಗಳು, ಆಚರಣೆಯಲ್ಲಿ ತಂದದ್ದು. ಸ್ಮೃತಿ ಗ್ರಂಥಗಳು 10 100 ಇವೆ. ನಾವು ಕರ್ಮಾಂಗವನ್ನು ಮಾಡಿಸಬೇಕಾದ್ರೆ ಶ್ರೌತ ಕರ್ಮಗಳು ಬೇರೆ, ಸ್ಮಾರ್ತ ಕರ್ಮಗಳು ಬೇರೆ ಅಂತ ಹೇಳ್ತೇವೆ. ಶ್ರೌತ ಅಂದರೆ ವೇದೋಕ್ತವಾದಂಥ ರೀತಿಯಲ್ಲಿ ಮಾಡುವಂಥ, ಸ್ಮಾರ್ತ ಅಂತ ಹೇಳಿದರೆ ಅದು ಸ್ಮಾರ್ತರು ವೈಷ್ಣವರು ಆ ರೀತಿಯ ಅರ್ಥದಲ್ಲಿ ಅಲ್ಲದು. ಸ್ಮಾರ್ತ ಅಂದರೆ ಸ್ಮೃತಿ ಗ್ರಂಥಗಳು. ಅದನ್ನು ಶ್ರೌತವನ್ನು ಇಟ್ಟುಕೊಂಡು ನಮಗೆಲ್ಲ ಜೀವನದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ, ಅದಕ್ಕೆ ಭಾರಿ ದೊಡ್ಡ ಅಧ್ಯಯನ ಬೇಕಾಗ್ತದೆ. ಸರಿ, ಸ್ಮಾರ್ತ ಕರ್ಮಗಳನ್ನು ಮಾಡಬೇಕು ಜೀವನದಲ್ಲಿ. ಅದನ್ನು 3 ರೀತಿಯಲ್ಲಿ ಹೇಳ್ತಾರೆ. ಅದನ್ನು 3 ಹೇಳಿ ಮತ್ತೆ ನನ್ನ ಮಾತಿಂದ ವಿರಮಿಸ್ತೇನೆ ನಾನು. ಮೊದಲನೇದ್ದು ಅದನ್ನು 3 ವಿಭಾಗ ಮಾಡಿದರು ಸ್ಮಾರ್ತ ಕರ್ಮಗಳನ್ನು. ಇಷ್ಟ, ಪೂರ್ತ ಮತ್ತು ದತ್ತ ಅಂತ ಅದರ ಹೆಸರು. ಇಷ್ಟ ಕರ್ಮಗಳು ಆ 3ರ ಮುಖಾಂತರವಾಗಿ ಹೇಗೆ ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿಗೆ ಅವರು ನಮಗೆ ದಾರಿಯನ್ನು ಹೇಳಿಕೊಟ್ಟಿದ್ದಾರೆ ಕೇಳಿದರೆ, ಮೊದಲನೆಯದಾಗಿ ನಾವು ಹೇಳಿದ್ದೇವಲ್ಲ, ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣ ಸಾಧ್ಯ. ಮೊದಲು ಸಮಾಜವನ್ನು ಒಳ್ಳೇದು ಮಾಡಲಿಕ್ಕೆ ಹೋಗಬೇಕಾದ್ದಲ್ಲ ಅಂತ ನನ್ನ ವ್ಯಕ್ತಿತ್ವವನ್ನು ನಾನು ಸರಿ ಮಾಡಿಕೊಳ್ಬೇಕಾದ್ದು. ಇಷ್ಟ ಕರ್ಮಗಳು ಅಂತ ಹೇಳಿದರೆ ನಮ್ಮ ವ್ಯಕ್ತಿತ್ವ ಸ್ಫುಟವಾಗಿ ಇರುವ ಹಾಗೆ. ಎಷ್ಟೋ ಸಲ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಹೋಗಿರ್ತೇವೆ, ತುಂಬ ಕಲ್ತಿರ್ತೇವೆ, ವಿದ್ಯಾವಂತರು ಅಂತ ನಾವು ತಿಳ್ಕೊಂಡಿರ್ತೇವೆ, ಲಿಟರಸಿ ಇದ್ದವ್ರು ಹೇಳೋದು ನಾನು. ಆದರೆ ಸ್ವಂತ ವ್ಯಕ್ತಿತ್ವ ಎಷ್ಟು ದೊಡ್ಡವನಾಗಲಿ ವೈಯಕ್ತಿಕವಾದಂಥ ಚಾರಿತ್ರ್ಯ ಒಂದು ಉಳಿಸಿಕೊಳ್ಳಿಲ್ಲ ಅಂತಾದರೆ ಅವ ಬದುಕಿದ್ದು ವ್ಯರ್ಥವ. ಶಾಸ್ತ್ರಕಾರರು ನಮಗೆ ಅದಕ್ಕೆ ಭಾರಿ ಪ್ರಾಧಾನ್ಯತೆ ಕೊಡ್ತಾರೆ. ಸಮಾಜದಲ್ಲಿ ಎಷ್ಟು ಸಂಪತ್ತು ನಿನ್ನಲ್ಲಿ ಇದೆಯೋ ಏನಿದೆಯೋ ಪ್ರಶ್ನೆ ಅಲ್ಲ, ವೈಯಕ್ತಿಕವಾದಂತಹ ಚಾರಿತ್ರ್ಯ ನಿಂದು ಸರಿ ಇರಬೇಕು. ಅದಕ್ಕೋಸ್ಕರ ಇಷ್ಟ ಕರ್ಮಗಳಿಗೆ ಹೇಳಿರುವಂಥದ್ದು. ಅಗ್ನಿಹೋತ್ರಂ ತಪಶೌಚಂ, ಯಾವುದನ್ನೆಲ್ಲ ಹೇಳ್ತಾರೆ ಅಂತ ಕೇಳಿದರೆ, ಅಗ್ನಿಹೋತ್ರ ಮಾಡಬೇಕು, ನಿತ್ಯ ಅನುಷ್ಠಾನವನ್ನು ಉಳಿಸಿಕೊಳ್ಬೇಕು. ಶೌಚ ಅಂದರೆ ಮನಸಾ ವಾಚಾ ಕರ್ಮಣ, ಮನಸ್ಸಲ್ಲಿ ಏನು ಯೋಚನೆ ಮಾಡ್ತೇವೋ ಅದನ್ನೇ ನಾನು ಬಾಯಲ್ಲಿ ಮಾತಾಡಬೇಕು, ಬಾಯಲ್ಲಿ ಮಾತಾಡಿದ್ದನ್ನು ಕಾರ್ಯರೂಪದಲ್ಲಿ ಮಾಡಿ ತೋರಿಸಬೇಕು. ಇದಕ್ಕೆ ಶೌಚ ಅಂತ ಹೆಸರು. ನಮ್ಮ ಇಂದ್ರಿಯವನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಬೇಕು. ನಾವು ಆತಿಥ್ಯ ಬಂದಂತಹ ಅತಿಥಿಗಳಿಗೆ ಅತಿಥಿ ಸತ್ಕಾರ ಮಾಡಬೇಕು. ನಾವು ಶಿವಪೂಜನಂ, ದೇವರನ್ನು ನಿತ್ಯದ ಮನೆಯಲ್ಲಿ ಯಾವುದೋ ಒಂದು ರೂಪದಲ್ಲಿ ನಮಗೆ ಸರಿ ಅನ್ನಿಸಿದರು ಅಥವಾ ನಮ್ಮ ಕುಲಾಚಾರದ ಪ್ರಕಾರ ದೇವರ ಆರಾಧನೆ ಮಾಡ್ತಾ ಬರುವಂಥದ್ದು. ಬಂದವರಿಗೆ ನಾವು ಮನೆಯಲ್ಲಿ ಊಟ ಹಾಕುವಂಥದ್ದು, ಇದನ್ನೆಲ್ಲ ಒಟ್ಟು ಸೇರಿಸಿ ಅದನ್ನು ಇಷ್ಟ ಕರ್ಮಗಳು ಅಂತ ಹೇಳಿದರೆ, ಇಷ್ಟ ಬಂದರೆ ಮಾಡುವಂತಲ್ಲ, ಅದು ಮಸ್ಟ್, ಅದು ಕಡ್ಡಾಯವಾಗಿ ಮಾಡಲೇಬೇಕು ಅಂತ. ಎರಡನೇದ್ದು ಅದು ನಮ್ಮ ವ್ಯಕ್ತಿತ್ವ ನಿರ್ಮಾಣಕ್ಕೆ ಇರುವಂಥದ್ದು. ಎರಡನೇದ್ದು ಪೂರ್ತ ಕರ್ಮಗಳು. ಇವತ್ತು ನಾವು ಬ್ರಹ್ಮಕಲಶ ಮಾಡಿದ್ದೇವಲ್ಲ, ಇದರ ಅಗತ್ಯತೆ ಏನು? ನಮಗೆ ನಮ್ಮ ಮನೆ ದೇವರಿದ್ದಾರೆ, ನಮ್ಮ ಮನೆಯಲ್ಲಿ ದೇವರಿಗೆ ಕೈ ಮುಗಿಬೋದಲ್ಲ. ನಮ್ಮ ಭೂಮಿಯಲ್ಲಿ ಆರಾಧನೆ ಮಾಡಿದಂಥ, ನಮ್ಮ ಕುಟುಂಬದಲ್ಲಿ ಆರಾಧನೆ ಮಾಡಿದಂಥ ಬೇರೆ ಬೇರೆ ದೇವರಿದ್ದಾರೆ. ಪದ್ಯಾಣ ಮಹಾಲಿಂಗೇಶ್ವರ ಯಾಕೆ? ಇಲ್ಲಿಯ ಸಮಿತಿಯವರಿಗೆಲ್ಲರಿಗೂ ಕೂಡ ಅವರ ಮನೆಯಲ್ಲಿ ದೇವರಿದ್ದಾರಲ್ಲ, ಅಲ್ಲಿ ಆರಾಧನೆ ಮಾಡ್ಬೋದಿತ್ತಲ್ಲ. ಊರಿನವರೆಲ್ಲ ಸೇರಿ ದೇವಾಲಯವನ್ನು ಇಷ್ಟು ದುಡ್ಡು ಹಾಕಿ ಮಾಡಬೇಕಾದ ಅನಿವಾರ್ಯತೆ ಏನಿತ್ತು ಕೇಳಿದರೆ, ಶಾಸ್ತ್ರಕಾರರ ಸ್ಪಷ್ಟ ನಿರ್ದೇಶನ ಇದೆ. ಇಷ್ಟ ಕರ್ಮ ನಿನ್ನ ವೈಯಕ್ತಿಕ ಚಾರಿತ್ರ್ಯ, ನೀನು ಒಳ್ಳೆಯವನಾಗಿರಲಿಕ್ಕೆ, ಸಮಾಜದ ಸ್ವಾಸ್ಥ್ಯಕ್ಕೆ ನೀನು ಕಾರಣ ಆಗಬೇಕು. ಅದನ್ನು ಬಿಟ್ಟರೆ ನಮ್ಮ ದೊಡ್ಡ ಜವಾಬ್ದಾರಿ ಇದೆ ಅಂತ. ಇವತ್ತು ನಾನು ಹಾಕಿದ ಶಾಲಾ ಅಂಗಿಯ, ನಾನು ಉಪಯೋಗ ಮಾಡೋ ಎಲ್ಲ ವಸ್ತುಗಳು ಯಾವುದೂ ನಾನು ತಯಾರು ಮಾಡಿದ್ದಲ್ಲ, ಇಡೀ ಸಮಾಜ ನನಗೆ ಕೊಟ್ಟಿದೆ. ಇದನ್ನು ನೆನಪಿಟ್ಟುಕೋ, ಸಮಾಜದ ಋಣ ನಿನ್ನ ಮೇಲೆ ಇದೆ. ಅದಕ್ಕೋಸ್ಕರ ನಿನ್ನಿಂದಾಗಿ ಸಮಾಜದ ಸ್ವಾಸ್ಥ್ಯ ಉಳಿಸಲಿಕ್ಕೆ ನೀನೇನೋ ಮಾಡಬೇಕು. ಅದನ್ನು ನೆನಪಿಸ್ತಾ ಹೇಳ್ತಾರೆ, ಅದು ಸ್ಮಾರ್ತ ಕರ್ಮಗಳು ಅಂತ ಹೇಳಿ. ವಾಪೀಕೂಪ ತಟಾಕಾದಿ ದೇವತಾಯತನಾನಿಚ ಅನ್ನಪ್ರದಾನಂ ಆರಾಮಃ ಪೂರ್ತಮಿತ್ಯಭಿಧೀಯತೆ. ನಮ್ಮ ಊರಿನಲ್ಲಿ ನನ್ನ ಜಾಗದಲ್ಲಿ ಇಲ್ಲದೇ ಇರ್ಬೋದು, ಇನ್ಯಾರೋ ಜಾಗದಲ್ಲಿ, ಗೌರ್ಮೆಂಟ್ ಜಾಗದಲ್ಲಿ ಇದೆ ಅಂತ ಇಟ್ಟುಕೊಳ್ಳಿ. ಒಂದು ಕೆರೆಯೋ ಬಾವಿಯೋ, ಕೂಪ ಅಂದರೆ ಬಾವಿ, ವಾಪಿ ಅಂದರೆ ಅದಕ್ಕಿಂತ ಚಿಕ್ಕದು, ತಟಾಕ ಅಂದರೆ ದೊಡ್ಡ ಕೆರೆ, ಇಂಥದ್ದೇನೋ ಒಂದು ನಮ್ಮ ಊರಲ್ಲಿ ಇದೆ ಅಂತ ಇಟ್ಟುಕೊಳ್ಳಿ.
ಆ ನೀರಿನ ಸಂರಕ್ಷಣೆ ಮಾಡಬೇಕಾದ್ದು, ಅದು ಕಲುಷಿತವಾಗದ ಹಾಗೆ ನೋಡಿಕೊಳ್ಬೇಕಾದ್ದು. ಯಾವತ್ತೋ ವರ್ಷಕ್ಕೊಮ್ಮೆಯ 2 ವರ್ಷಕ್ಕೊಮ್ಮೆಯ ಅದರ ಹೂಳೆತ್ತುತ್ತಾರೆ ಅಂತ ಇಟ್ಟುಕೊಳ್ಳಿ, ಅವು ಗೌರ್ಮೆಂಟ್ ಜಾಗ ಉಂಟು, ಬೋರ್ಣವಲ್ ಪಡಕ್ಲು ಹೇಳುವ ಅಧಿಕಾರ ನಮಗಿಲ್ಲ ಅಂತ. ನಮ್ಮ ಊರಲ್ಲಿ ಇದೆ ಅಂತ ಇದ್ರೆ ನಾವು ಹೋಗಿ ಮಾಡಬೇಕು. ನೀರಿನ ಬಗ್ಗೆ ಎಂಥ ಜ್ಞಾನ ಈಗಲ್ಲ ಅಂತ. ಏಪ್ರಿಲ್ ಮೇ ತಿಂಗಳಲ್ಲಿ ಹರಿದು ಹೋಗುವ ನೀರು, ಗುಡ್ಡೆಯಿಂದ ಇಳಿದದ್ದು, ಸುರಂಗದ ನೀರು ಬರ್ತಾ ಇರುವಂತಹ ಕಾಲದಲ್ಲಿ ಹೇಳಿದಂತಹ ಮಾತು ಇದು ಅಂತ. ಇಲ್ಲಿ ಮಳೆ ಇಲ್ಲ, ಜೂನಲ್ಲಿ ಮಳೆ ಬಂದರೆ ಜುಲೈ ಆಗಸ್ಟಲ್ಲಿ ಡ್ರೈ ಆಯಿತು ಎಲ್ಲ, ಏನೂ ಇಲ್ಲ. ಮತ್ತೆ ನಮ್ಮ ಹತ್ರ ಬದುಕಲಿಕ್ಕೆ ಇಲ್ಲ ಮನುಷ್ಯ. ಈಗ ಏನೋ ಮಳೆ ಬಂದರೆ ನಾವು ಬದುಕ್ತೇವೆ ಅಷ್ಟೇ, ಇಲ್ಲದ್ರೆ ಇಲ್ಲ. 1 ತಿಂಗಳಲ್ಲಿ ನೀರಿಲ್ಲ, ನಾವು ಸತ್ತೇ ಹೋಗಬೇಕು ನಾವು. ಆ ಪರಿಸ್ಥಿತಿ ಹತ್ತಿರದಲ್ಲಿದೆ ಅಂತ. ನನ್ನಲ್ಲಿದ್ದಂತಹ ಚಿನ್ನಕ್ಕೆ 15,000 ಬರಲಿ, ಎಷ್ಟೇ ಬರಲಿ, 1 kg ಚಿನ್ನ ನನ್ನ ಹತ್ರ ಇದೆ, ನಿಮಗೆ ಕೊಡ್ತೇನೆ ನಾನು, ನನಗೆ ಕುಡಿಲಿಕ್ಕೆ 1 ಲೋಟ ನೀರು ಕೊಡಿ ಆಯಿತಾ, ಕೇಳುವ ದಿನ ಹತ್ತಿರದಲ್ಲಿದೆ. ಆ ಮಟ್ಟಕ್ಕೆ ನೀರಿನ ಬಗ್ಗೆ ಜಾಗೃತಿಯನ್ನು ಹಿಂದವರು ಹೇಳಿದರು. ಪೂರ್ತ ಕರ್ಮಗಳಲ್ಲಿ ಮೊದಲನೇದು ನೆನಪು ಮಾಡಿದ್ದ ಅವರೇ, ನೀರಿನ ಬಗ್ಗೆ ಜಾಗೃತಿ. ಸ್ನಾನಕ್ಕೆ ಅಂತ ಹೋದರೆ ಕಲ್ಪನೆ ಇಲ್ಲ ನಮಗೆ ಅಂತ. 1 ಬಕೆಟ್ ನೀರಿದ್ರೆ ಸ್ನಾನ ಮಾಡಿ ಅವ ಉಟ್ಟ ಬಟ್ಟೆಯಲ್ಲಿ ಒಗೆದು ಬರಲಿಕ್ಕೆ ಆಗ್ತದೆ. ಆರಾಮದಲ್ಲಿ ಶವರ್ ಬಿಟ್ಟರು, ಶವರ್ ಹೋದ ಹಾಗೆ ಬಿಟ್ಟರೆ ಇವ ಅದಕ್ಕೆ ಪೇಸ್ಟ್ ಹಾಕಿ ಉಜ್ಜಲಿಕ್ಕೆ ಶುರು ಮಾಡಿ, ಅದು ಆದ ನಂತರ ಪುನಃ ಬೇರೆಂಥದ್ದು ಮಾಡಿ ಶ್ಯಾಂಪು ಹಾಕಿ ತೊಳೆದು ಅದು ಬೀಳ್ತಾ ಇರ್ತದಲ್ಲ. ಇವ ಶ್ಯಾಂಪು ಹಾಕುವಾಗ ಎಂತ ಮಾಡ್ತಾರೆ ಗೊತ್ತಾ, ಸ್ವಲ್ಪ ಬದಿಗೆ ಹೋಗುದು, ನೀರು ಆಫ್ ಮಾಡಲಿಕ್ಕಿಲ್ಲ. ಅದು ಶ್ಯಾಂಪು ತಲೆಗೆ ಅದು ಹೋಗ್ತದಲ್ಲ, ಸೋಪ್ ಹಾಕಿದಾಗ ಸ್ವಲ್ಪ ಬದಿಗೆ ಹೋಗುದು, ನೀರು ಬೀಳ್ತಾ ಇರ್ತದೆ. ಮತ್ತೆ ಪುನಃ ಬಂದು ಅದರಡಿಯಲ್ಲಿ ನಿಂತು ಸ್ನಾನ ಮಾಡಿದ. ಅರ್ಧ ಗಂಟೆ ಬಾತ್ರೂಮಲ್ಲಿ ಇದ್ದಾನೆ ಅಂತ ಆದರೆ ಅರ್ಧ ಗಂಟೆ ನೀರು ಹೋಗ್ತಾ ಇರ್ತದೆ ಅಷ್ಟು ಫಾಸ್ಟಲ್ಲಿ. ಇಲ್ಲ ನಾವು ಶವರ್ ಹಾಕುವುದಿಲ್ಲ, ಹಾಗೆ ಮಾಡ್ತೇವೆ ಅಂತ ಇಟ್ಕೊಳ್ಳಿ. ಅವನಿಗೆ ಚಳಿ ನೀರಲ್ಲಿ ನಾವು ಸ್ನಾನ ಮಾಡೋದು. 1 ಪಾಟೆ ತಗೊಂಡು ಹಾಕು, ಕುಲ್ಲುದು ಮೀಲ ಬಾಲೆ ಅಂತ ಮೊದಲು ಹೇಳ್ತಾ ಇದ್ರು. ಈಗ ಅದೆಲ್ಲ ಕಳ್ಕೊಂಡಿದ್ದೇವೆ. ಈಗ ಕುಲ್ಲುದು ಯಾಕೆ, ಅದು ಕೂತ್ಕೊಂಡು ಊಟ ಮಾಡಿ ಶೌಚಕ್ಕೆ ಕೂತ್ಕೊಳ್ಳಿ ಎಲ್ಲ ಈಗ ನಿಂತೆ ಆಗಿದೆ. ಕಾರಣ ಬೇರೆ ಬೇರೆ ಉಂಟು. ನಮಗೆ ಗಂಟು ನೋವು ಉಂಟು, ಬೇರೆ ಬೇರೆ ಕಾರಣಗಳುಂಟು. ಸರಿ ಇದ್ದವರು ಗಂಟು ನೋವಿನವರಿಗಿಂತ ಸಭಾ ಕಾರ್ಯಕ್ಕೆ ಒಂದು ಫಂಕ್ಷನ್ ಆದರೆ ಬದಿಯಲ್ಲಿ ಟೇಬಲ್ ಹಾಕಿಡ್ತೇವಲ್ಲ, ಕಷ್ಟ ಆಗುವವರಿಗೆ ಹಿರಿಯವರಿಗೆ ಅಂತ ಹೋಗಿ ನೋಡಿ. ಫಸ್ಟಿಗೆ ಅಲ್ಲಿ ಹುಡುಗರು ಕೂತಿರ್ತಾರೆ. ಈ ಪಾಪ ಇವರು ಮತ್ತೆ ಎಂತ ಮಾಡೋದು, ಕೈಕಾಲು ನೋವು ಇರುವವರು ಹುಡುಗರೆಲ್ಲ ಹೋಗಿ ಫಸ್ಟಿಗೆ ಅಲ್ಲೇ ಕೂತ್ಕೊಳ್ಳೋದು. ಅಂದರೆ ಈಗ ನಾವು ಅದಕ್ಕೆ ಅಡ್ಜಸ್ಟ್ ಆಗಿದ್ದೇವೆ. ನಾವು ಒಂದು ಫಂಕ್ಷನ್ ಮಾಡಿದರೆ ಎಲ್ಲರಿಗೂ ಟೇಬಲ್ ಮತ್ತು ಕೆಳಗೆ ಊಟವನ್ನು ಬಿಟ್ಟಿದ್ದೇವೆ. ನೀರನ್ನು ಬಕೆಟಲ್ಲಿ ತಗೊಂಡು ಸ್ನಾನ ಮಾಡು ಅಂತ ಹೇಳಿದರೆ, ಕೂತು ಮೀಲ ಅಂತ ಹೇಳಿದರೆ 2 ಪಾಟೆಯಲ್ಲಿ ಅರ್ಧ ಪಾಟೆ ನೀರು ಹಾಕೊಂಡು ಮತ್ತೆ ಸಾಬೂನು ಹಾಕಿ ಮತ್ತೆ ನೀರು ಹಾಕೊಳ್ಳಿಕ್ಕೆ ಆಗ್ತದೆ ಅಂತ ಇಲ್ಲ. 1 ಬಕೆಟಲ್ಲಿ ಫುಲ್ಲು ತಗೊಂಡು ಹೀಗೆ ಅದನ್ನು ಕುತ್ತ ಮಾಡಿದ, ನಿಂತುಕೊಂಡದ್ದು ಸಹ. ಒಂದು ಅರ್ಧ ಪಾಟೆ ಇವನ ತಲೆಗೆ ಬೀಳಿಲ್ಲ, ಉಳಿದದೆಲ್ಲ ಹಿಂದೆ ಬಸವಾಲ ಬಿತ್ತು. ಪುನಃ ಇಟ್ಟ, ಪುನಃ ನೀರು ಬಿಟ್ಟು. ಎಷ್ಟು ಜಾಗೃತಿ. ಉಳಿದವರಿಗೆಲ್ಲ ಹೇಳ್ತೇವೆ, ಅವರು ಅದಕ್ಕೆ ವ್ಯರ್ಥ ಮಾಡ್ತಾರೆ, ಇದಕ್ಕೆ ಮಾಡ್ತಾರೆ, ಫ್ಯಾಕ್ಟ್ರಿ ಮಾಡ್ತಾರೆ ಅಂತ. ನಾವು ಕೃಷಿಕರು ನಾವು ಹೇಳೋರು ನಾವೆಷ್ಟು ಮಾಡ್ತೇವೆ ಅಂತ. ರಾತ್ರಿ ಹೋಗಿ ನಮ್ಮದು 8 ಸ್ಪ್ರಿಂಕ್ಲರ್ ಹಾಕ್ತದೆ ಅಂತ ಸ್ವಿಚ್ ಹಾಕಿ ಬಂದರೆ ನಾವು ಬೆಳಿಗ್ಗಿನವರೆಗೆ ಅದು ರನ್ ಆಗಬೇಕು. ಸಮುದ್ರ ಆಗಬೇಕು ನಮ್ಮ ತೋಟ. ಅದು ನಾಳೆ ಎಂತ ಒಂದು ಬಿಸಿಲು ಬಂದರೆ ಆಯ್ತು, 10 ನಿಮಿಷ ಫುಲ್ ಡ್ರೈ ಅಲ್ಲ. ರಾತ್ರಿ ಕರೆಂಟ್ ಹೋದರೆ ಮತ್ತೆ ಇವ ಎದ್ದು ಹೋಗಿ ಮಾಡಬೇಕಲ್ಲ, ಅದಕ್ಕೋಸ್ಕರ ಆಟೋ ಸ್ಟಾರ್ಟರ್ ಒಂದು ಹಾಕಿಟ್ಟು ಬಂದು ಕರೆಂಟ್ ಹೋದರೆ ಅದು ಪುನಃ ಬರೋದು ತನ್ನಷ್ಟಕ್ಕೆ ಸ್ಟಾರ್ಟ್ ಆಗ್ತದೆ. ರಾತ್ರಿ ಬೆಳಕಿನವರೆಗೆ ಈ ರೀತಿಯಾಗಿ ನೀರನ್ನು ಪೋಲು ಮಾಡ್ತೇವಲ್ಲ. ಕೇಳಿದರೆ ಯಾರದ್ದ, ನನ್ನ ಸ್ವಂತ ವರ್ಗ ಜಾಗ ಇರ್ತಾ, ನಾನು ದುಡ್ಡು ಹಾಕಿ ತೆಗೆದ ಬೋರು, ನೀನು ಯಾರು ಕೇಳಲಿಕ್ಕೆ? ಯಾವ ಪಂಚಾಯತಿಗೂ ಗೌರ್ಮೆಂಟಿಗೂ ಕೇಳುವ ಅಧಿಕಾರ ಇಲ್ಲ. ಹೇಳಿದರೆ 1000 ಮಾತಾಡ್ತೇವ. ಆ ಧರ್ಮದ ಕರೆಂಟ್ ಕೊಟ್ಟೆ ಹೀಗಾದ್ದು ಅಂತ. ನೀರಿನ ಬಗ್ಗೆ ಈ ಮಟ್ಟಕ್ಕೆ ನಾವು ಹಾಳಾಗಲಿಕ್ಕೆ ಕಾರಣ. ಬಿಲ್ ಬರಲಿ ಅಂತ, ಹೆಚ್ಚು ಬೇಡ ಅಂತ ನೀವು 8 ರೂಪಾಯಿ 10 ರೂಪಾಯಿ ತಗೊಳ್ಬೇಡಿ ಅಂತ 1 ರೂಪಾಯಿ ಚಾರ್ಜ್ ಮಾಡಲಿ 1 ಯೂನಿಟಿಗೆ. ಮರ್ಯಾದೆಯಲ್ಲಿ 12 ಗಂಟೆ ರಾತ್ರಿಗೆ ಆಫ್ ಮಾಡಿ ಬಂದು ಮಲಗ್ತಾನೆ. ನಾವು ಉಚಿತ ಕೊಟ್ಟು ಸಮಾಜವನ್ನು ಹಾಳು ಮಾಡ್ತಾ ಇದ್ದೇವೆ. ಇಲ್ಲ, ಸೂಕ್ಷ್ಮದಲ್ಲಿ ಮುಗಿಸ್ತೇನೆ. ನೀರಿನ ಬಗ್ಗೆ ನಮಗೆ ಜಾಗೃತಿ ಬೇಕು ಅಂತ ಹೇಳಿ ಪೂರ್ತ ಕರ್ಮಗಳಲ್ಲಿ ಮೊದಲನೇದ್ದು ಹೇಳಿದ್ದದು, ಸರಕಾರಿ ಬಾವಿ ಇರಲಿ, ಕೆರೆ ಇರಲಿ, ಬೋರ್ವೆಲ್ ಇರಲಿ, ನೀರು ಎಷ್ಟು ಬೇಕೋ ಅಷ್ಟೇ ಉಪಯೋಗ ಮಾಡಿ ಆಯಿತಾ. ಒಂದು ದಿನಕ್ಕೆ ನಾನು ಹೇಳಿದೆ KG ಕೊಟ್ಟು ಪರಿಹಾರ ನೀರು ಕೋರ್ಲೆ ಕೇಳುವ ದಿನ ಹತ್ತಿರದಲ್ಲಿದೆ. ವಾಪಿ, ಕೂಪ, ತಟಾಕಾದಿ. 2ನೇದಿರೋದು, ಮೊದಲನೇದು ನೀರಿನ ಬಗ್ಗೆ ಜಾಗೃತಿ. ಅವರು ಹೇಳಿದ್ದು ದೇವರ ಪೂಜೆಗೋಸ್ಕರ ವೇದಗಳು ಸ್ಮೃತಿಗಳು ಇರುವುದಾ ಅಂತ ಕೇಳಿದರೆ ಅಲ್ಲಿ ಹೇಳಿದ್ದು ಇದನ್ನು ಅಂತ. ದೇವರಿಗೆ ಮಂಗಳಾರತಿ ಮಾಡಿ ಅಂತ ಹೇಳಲಿಲ್ಲ ಅಂತ. ಇಷ್ಟ ಕರ್ಮಗಳು, ಪೂರ್ತ ಕರ್ಮಗಳು, ದತ್ತ ಕರ್ಮಗಳು, ಇದರಲ್ಲಿ ಒಂದು ಅಂಶ ಮಾತ್ರ ಈಗ ನಾನು ಹೇಳ್ತಾ ಇರುವಂಥ ಅಂಶದಲ್ಲಿ ಮಾತ್ರ ದೇವರ ಆರಾಧನೆ ಬಂದದ್ದು, ಬೇರೆ ಎಲ್ಲಿಯೂ ಇಲ್ಲ. ಬೇರೆ ಎಲ್ಲವೂ ನಮ್ಮ ಸಮಾಜವನ್ನು ಕಟ್ಟಿಕೊಡ್ಲಿಕ್ಕೆ ಹೇಳಿದಂಥದ್ದು ಶಾಸ್ತ್ರಗಳು ಅಂತ. ಶ್ರುತಿಗಳಿರ್ಬೋದು, ಸ್ಮೃತಿಗಳಿರ್ಬೋದು. ದೇವತಾಯತನ ನಿಜ, ಮುಂದಿನ ಶಬ್ದದಲ್ಲಿ ಅದಿದೆ. ನಮ್ಮ ಊರಿನಲ್ಲಿ, ನಮ್ಮ ಪಕ್ಕದಲ್ಲಿ ನಮಗೆ ಸಂಬಂಧಪಟ್ಟ, ನಮ್ಮ ಕುಲಕ್ಕೆ ಸಂಬಂಧಪಟ್ಟಂತಹ ಯಾವುದಾದರೂ ದೇವರ ಆರಾಧನಾ ಕೇಂದ್ರ ಇದೆ ಅಂತಾದರೆ ಅದು ನಾಗನಕಟ್ಟೆ ಇರ್ಬೋದು, ಭೂತ ಇರ್ಬೋದು, ದೇವಸ್ಥಾನ ಇರ್ಬೋದು, ಗ್ರಾಮ ದೈವವೋ ಗ್ರಾಮ ದೇವರ, ಅನಿವಾರ್ಯವಾಗಿ ನಾವಲ್ಲಿ ಹೋಗಿ ಸೇರಲೇಬೇಕು. ಕಡ್ಡಾಯ ಇದು ಅಂತ. ಆ ಕಡ್ಡಾಯ ಮರೆತು ಬಿಟ್ಟಿದ್ದೇವೆ. ಈಗ ನಾವು ದೇವಸ್ಥಾನದವರು ಎಷ್ಟು ಮಾಡಲಿಕ್ಕೆ ಶುರು ಮಾಡಿದ್ದೇವೆ. ನಮಗೆ ಜನ ಬರಬೇಕು ಒಟ್ರಾಸಿ. ಅದಕ್ಕೋಸ್ಕರ ನಾವು ಎಂಥ
ಆಫರ್ ಎಲ್ಲ ಕೊಟ್ಟ ಹಾಗೆ ನಾವು ಸಹ ದೇವಸ್ಥಾನದಲ್ಲಿ ಕೆಲವು ಮಾಡ್ತೇವೆ ನಾವು. ಆಮಂತ್ರಣ ದೇವಸ್ಥಾನದ ಹೇಗೆ ಬರ್ತಾ ಇತ್ತು ಅಂತ, ಈಗ ಎಲ್ಲ ಕಡೆಯಲ್ಲಿ ಆಮಂತ್ರಣ ಅಂತ ಆಮಂತ್ರಣ ಪತ್ರಿಕೆ ಎಲ್ಲ ದೇವಸ್ಥಾನಗಳಲ್ಲಿ ಇದೆ, ಆಮಂತ್ರಣವೇ ಆಗಿದೆ ಈಗ. ನಿಮ್ಮ ಮಗನ ಮದುವೆಗೆ, ನಿಮ್ಮ ಮನೆ ಒಕ್ಕಲಿಗೆ, ನಿಮ್ಮ ಫಂಕ್ಷನ್ಗೆ ನೀವು ಆಮಂತ್ರಣ ಕೊಡುವುದು ಅಂತ ದೇವಸ್ಥಾನಕ್ಕೆ ಆಮಂತ್ರಣ ಕೊಡಲಿಕ್ಕಿಲ್ಲ. ಹಳೆ ಕಾಗದಗಳನ್ನು ತೆಗೆದು ನೋಡಿ, ಶಬ್ದದಲ್ಲಿ ಕೆಲವು ಶಬ್ದಗಳನ್ನು ಒಂದನೇದು ಜಾತ್ರೋತ್ಸವದ ನಿರೂಪ, ಬ್ರಹ್ಮಕಲಶೋತ್ಸವ ನಿರೂಪ, ಕೆಲವು ಶಬ್ದಗಳೆಲ್ಲ ಆಗ್ತವೆ. ಏನದು ನಿರೂಪ ಹೇಳಿದರೆ? ನಿರೂಪ ಹೇಳಿದ್ರೆ ಏನು ಅಂತ ಕೇಳಿದ್ರೆ ನಿಮಗೆ ಮನಸ್ಸಿದ್ರೆ ಬಾಮಾರಾಯ ಅಂತ ಅಲ್ಲ ಅಂತ. ಆಮಂತ್ರಣ ಅಂದರೆ ನನ್ನ ಮೇಲೆ ಪ್ರೀತಿ ಇತ್ತು, ಒಂದು ಬನ್ನಿ ಆಯ್ತಾ, ನೀವು ಬಂದರೆ ಚಂದ ಆಗ್ತದೆ ಫಂಕ್ಷನ್. ಏನಿಲ್ಲ, ನೀನು ಬರಲೇಬೇಕು, ಇಟ್ಸ್ ಅನ್ ಆರ್ಡರ್ ಅಂತ, ಕಡ್ಡಾಯ ಅದು ಅಂತ. ನಿನಗೆ ಆಮಂತ್ರಣ ಪತ್ರಿಕೆ ತಲುಪಿಸಿ ಅಂತ ಹೇಳಿದ್ರೆ ಅಂಗಡಿಲಿ ಇಟ್ಟವ ಅಲ್ಲಿಂದ ಬೇಕಾದ್ರೆ ತಗೊಂಡು ಹೋಗ್ಬೇಕು, ನೀವು ತೆಕೊಂಡು ಹೋಗಿ ಕಡ್ಡಾಯವಾಗಿ ಬರಲೇಬೇಕು. ಯಾಕೆ ಈ ರೀತಿಯಾಗಿ ನಿರೂಪ ಎಲ್ಲ ಕೊಡ್ತಾ ಇದ್ರು ಅಂತ. ರಾಜಾಜ್ಞೆ ಎಲ್ಲ ಮೊದಲೆಲ್ಲ ಬರ್ತಾ ಇತ್ತಲ್ಲ, ಅದೇ ರೀತಿಯಾದ ದೇವಸ್ಥಾನದ ನಿರೂಪವನ್ನು ಕೊಡ್ತಾ ಇದ್ದದ್ದು ಯಾಕೆ ಕೇಳಿದರೆ, ನಮ್ಮ ಪರಿಸರದಲ್ಲಿ ನನಗೆ ಸಂಬಂಧ ಇಲ್ಲ ಮಾರೆ, ಪದ್ಯಣದ ಆ ಭಟ್ರುಗಳಿಗೆ ಸಂಬಂಧಪಟ್ಟದ್ದು. ಯಾರು ಹೇಳಿದರು? ಇಲ್ಲಿ ಸುತ್ತಮುತ್ತದಲ್ಲಿ ಅದು ಇದು ಗ್ರಾಮ ಎಷ್ಟು ನಂಗೆ ಗೊತ್ತಿಲ್ಲ, ನನಗೆ ಗ್ರಾಮಕ್ಕೆ ಸಂಬಂಧಪಟ್ಟಿದೆ ಎಷ್ಟು ವ್ಯಾಪ್ತಿ ಪ್ರದೇಶ ಎಷ್ಟು ಅಂತ. ನಮ್ಮ ಊರಿನ ನಮ್ಮ ಗ್ರಾಮದ ಒಳಗಿರುವ ದೇವಸ್ಥಾನ ಇದು ಹೌದು ಅಂತ ಆದರೆ, ಈ ಗ್ರಾಮದಲ್ಲಿರುವ ಪ್ರತಿ ಒಬ್ಬ ವ್ಯಕ್ತಿಯ ಕರ್ತವ್ಯ ಇಲ್ಲಿಗೆ ಬರಲೇಬೇಕವ. ಶಾಸ್ತ್ರಗಳು ಇದನ್ನೇ ತಾನೇ ಹೇಳಿದ್ದು, ದೇವತಾಯತ ನಾನಿಚ, ನಿನ್ನ ಊರಲ್ಲಿದ್ದ ದೇವಾಲಯಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ನೀನು ಕೂತ್ಕೊಳ್ಳುವ ಹಾಗಿಲ್ಲ. ಅದಕ್ಕೆ ಕಾಲ ಕಾಲಕ್ಕೆ ದ್ವಾದಶಾಬ್ದೆ ಪ್ರಕುರ್ವೀತ ಅಂತೆಲ್ಲ ಮಾತು, 12 ವರ್ಷಕ್ಕೊಂದ್ಸಲ ಆದರೆ ಬ್ರಹ್ಮಕಲಶ ಮಾಡಿ ಅಂತ. ಈ ಸಲ ಸ್ವಲ್ಪ ತಡ ಆಯಿತು ಕಾಣ್ತದೆ, ಇದಕ್ಕೆ ಮೊದಲಾಗಬೇಕಿತ್ತು ಬ್ರಹ್ಮಕಲಶ, ನಿಜವಾಗಿ 12 ವರ್ಷಕ್ಕೆ ಆಗಬೇಕು ಅಂತಾದರೆ. ಆ ರೀತಿಯಾಗಿ ಇಲ್ಲ, ಏನೋ ಕಾರಣದಿಂದ ಸ್ವಲ್ಪ ಆಚೆ ಈಚೆ ಆದರೂ ಕೂಡ ಮಾಡ್ತಾ ಇದ್ದೇವಾ, ಎಲ್ಲರೂ ಬಂದು ಇದರಲ್ಲಿ ಸೇರಿಕೊಳ್ಬೇಕು. ಆ ದೇವಸ್ಥಾನದ ಮುಖಾಂತರವಾಗಿ ಇವತ್ತು ಸಮಾಜದಲ್ಲಿ ಯಾವುದನ್ನು ನಾವು ಕಳ್ಕೊಂಡಿದ್ದೇವೋ ಅದನ್ನು ಪಡ್ಕೊಳ್ಳುವ ಹಾಗಾಗಬೇಕು, ಸಮಾಜಕ್ಕೆ ಕೊಡುವ ಹಾಗಾಗಬೇಕು. ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ಹೇಗಿರಬೇಕು, ಹಿರಿಯವರ ಜೊತೆ ಹೇಗಿರಬೇಕು, ಒಂದು ಗುರುಗಳು ಅಂತ ಆ ಕಾಲು ಹಿಡಿದು ಗುರುಗಳದ್ದು ಅದೆಲ್ಲ ಕಳ್ಕೊಂಡಿದ್ದೇವೆ ಬಿಡಿ. ಹುಡುಗನಿಗೆ ಮೆಲ್ಲ ಹೀಗೆ ಮೈ ಮುಟ್ಲಿಕ್ಕೂ ಇಲ್ಲ, ಇವನಿಗೆ ಹೆದರಿಗೆ ಮಾಸ್ಟ್ರಿಗೆ. ಯಾವಾಗ ನನ್ನ ಮೇಲೆ ಕೇಸಾಗಿ ಇನ್ನು ನನ್ನ ಪೇಪರಲ್ಲಿ ಬರ್ತದೆ, ನನ್ನನ್ನು ಒಳಗೆ ಕೂತ್ಕೊಳಿಸ್ತಾರ, ನನ್ನ ಕೆಲಸ ಹೋಗ್ತದ. ಮಾಸ್ಟರ್ಗಳು ಹೆದರುವ ಮಟ್ಟಕ್ಕೆ ನಮ್ಮ ಶಿಕ್ಷಣ ಪದ್ಧತಿಯನ್ನು ತಂದು ನಿಲ್ಲಿಸಿದ್ದಾರಲ್ಲ ರಾಜಕೀಯದವರು, ನಾವೇ ಕಾರಣ ಇದಕ್ಕೆ ಅಂತ. ಆಶ್ರಯಿಸಬೇಕಾದ್ದು ಯಾವುದನ್ನು ಅಂತ ಕೇಳಿದರೆ ದೇವಾಲಯವನ್ನು. ಸಮಾಜಕ್ಕೆ ಯಾವ ಸಂಸ್ಕಾರವನ್ನು ಕೊಡಬೇಕಿತ್ತು, ದೇವಾಲಯದ ಮುಖಾಂತರ ಕೊಡುವ ಹಾಗಾಗಬೇಕು. 4 ಜನರ ಮೊದಲು ಜೊತೆ ಹೇಗೆ ಮಾತಾಡಬೇಕು ಇದನ್ನು ಹೇಳುವ ಹಾಗಾಗಬೇಕು. ಚಪ್ಪಲನ್ನು ಚಪ್ಪಲು ಪಾದರಕ್ಷೆ ಕಳಶಿ ಬನ್ನಿ ಅಂತ ಹೇಳುವ ಮಟ್ಟಕ್ಕೆ ನಾವು ಬಂದಿದ್ದೇವೆ ಅಂತ ಹೇಳಿದರೆ, ಮನುಷ್ಯತ್ವ ನಮ್ಮಲ್ಲಿ ಉಳಿದಿದ ಅಂತ ಬೋರ್ಡ್ ಇಲ್ಲಿ ಬೇಕಾದ್ರೆ ಇರ್ತದೆ, ಪಾದರಕ್ಷೆ ಕಳಚಿ ಬನ್ನಿ. ಇದಕ್ಕಿಂತ ದೊಡ್ಡ ಶೇಮ್ ಉಂಟ ಮಾರ್ರೆ, ಇವ ಎಂತ ತಿನ್ನುವುದು ಹೊಟ್ಟೆಗೆ ಅಂತ ಗೊತ್ತಾಗಬೇಕಲ್ಲ ಅವನಿಗೆ. ಇಲ್ಲಿ ಹೋಮ ನಡೀತಾ ಇರ್ತದೆ, ಅವ ಎಷ್ಟು ದೊಡ್ಡ ಜನ ಬೇಕಾದ್ರೆ ಇಲ್ಲಿ ಬಂದ, ಶೂ ಹಾಕೊಂಡು ವುಡ್ಲ್ಯಾಂಡ್ ಶೂ ಬಡ ಮಾಡಿಕೊಂಡು ಶಬ್ದಕ್ಕೆ ಗೊತ್ತಾಗ್ತದೆ ಇವ ಶೂ ಹಾಕ್ಕೊಂಡು ಬಂದ ಅಂತ. ನಾನು ನೋಡಿ ಎಲ್ಲ ಹೇಳಿದ್ದು, ನಾನು ಹೋಮ ಮಾಡ್ತಾ ಇದ್ದೇನೆ, ಮದುಮಕ್ಕಳನ್ನು ಕೂತ್ಕೊಳಿಸಿ ಅರೆ ಪೋಯರುಂಡು ಅವರ ಆಶೀರ್ವಾದ ಮಲ್ತು ಪೋಪಿರು, ಹಾಗೆ ಬಂದು ಒಂದು ಆಶೀರ್ವಾದ ಮಾಡಿ ಹೋಗ್ತಾನಲ್ಲ. ಕನಿಷ್ಠ ಪಕ್ಷ ಒಂದು ಸಭಾಂಗಣ ಬಿಡಿ, ವೇದಿಕೆಯ ಮೇಲೆ ಪೂಜೆ ನಡೀತಾ ಉಂಟು, ಇಲ್ಲಿಗೆ ಚಪ್ಪಲ ಹಾಕ್ಕೊಂಡು ಬರಬಾರದು ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ ಅಂದರೆ ದೇವಸ್ಥಾನದ ಸಂಪರ್ಕದಿಂದ ದೂರ ಆಗಿದ್ದೇವೆ ಅಂತ ಅರ್ಥ. ನಮ್ಮ ಮಕ್ಕಳನ್ನು ದೇವಸ್ಥಾನಕ್ಕೆ ಕಳಿಸಲಿಲ್ಲ ನಾವು ದೇವಸ್ಥಾನದ ಜಾತ್ರೆಗೆ ಹೋಗು, ಮಕ್ಕಳಿಗೆ ಬಾಗಿಲು ಹಾಕಿ ಮೊಬೈಲ್ ಕೊಟ್ಟು ನೀನು ಓದು ಮಗ, ನಾಳೆ ನಿಮಗೆ ಎಕ್ಸಾಮ್ ಅಲ್ವಾ, ಮಾರ್ಚ್ ಏಪ್ರಿಲಲ್ಲಿ ಬ್ರಹ್ಮಕಲಶ ಇಡಬೇಡಿ ಮಾರ್ರೆ ಇದರ ಯಾವ ಮಟ್ಟಕ್ಕೆ ಯೋಚಿಸ್ತೇವೆ ಅಂತ. ಮೊದಲು ಜೀವನಕ್ಕೋಸ್ಕರ ವೃತ್ತಿ ಇರುವಂಥದ್ದಲ್ಲ, ದೊಡ್ಡದು ಕಲಿಯೋದು ಯಾಕೆ? ವಾಟ್ ಈಸ್ ದಿ ಪೀಕ್ ಆಫ್ ಎಜುಕೇಷನ್? ಏನು ವಿದ್ಯೆ ಹೋಗಿ ಎಲ್ಲಿ ನಿಲ್ತದೆ? ಅದು ಯಾವುದೇ ಇರಲಿ, ಸ್ಕೋಪ್ ಉಂಟಾ ಅದಕ್ಕೆ? ಮಕ್ಕಳು ಅಪ್ಪ ಅಮ್ಮನಿಗೆ ತಲೆ ಬಿಸಿ, ಸಿಕ್ಕಿದಲ್ಲೆಲ್ಲ ಹುಡುಕಿದ್ರು ಇಂಟರ್ನೆಟ್ಟಲ್ಲಿ ಯಾವುದಕ್ಕೆ ಸ್ಕೋಪ್ ಉಂಟು ಅಂತ. ಆ ಕಾಲ ಕಳೆದೋಯ್ತು ಅಂತ, BA MA MSc ಅದೆಲ್ಲ ಕಳೆದೋಯ್ತು. ಈಗ ತುಂಬ ಮುಂದಿದ್ದೇವೆ ನಾವು. ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ ಇಂಥದ್ದೆಲ್ಲ ಕೋರ್ಸುಗಳು ಆರಂಭ ಆಗಿದೆ ಅಂತ. ಯಾಕೆ, ಯಾವುದಕ್ಕೆ ಸ್ಕೋಪ್ ಉಂಟು ಅಂತ ಸಿಕ್ಕಿದವ್ರ ಹತ್ರ ಎಲ್ಲ ಕೇಳ್ತಾರೆ ಗೊತ್ತಾ? ಆ ಸ್ಕೋಪ್ ಅನ್ನೋ ಶಬ್ದದ ಅರ್ಥವೇ ನಮಗೆ ಗೊತ್ತಿಲ್ಲ. ದೊಡ್ಡ ತಪ್ಪದು. ನೀವು ಮೊಬೈಲ್ ತೆಗೆದು ಹುಡುಕಿ ಡಿಕ್ಷನರಿಯಲ್ಲಿ ಸಿಗುವುದಿಲ್ಲ ನಿಜವಾದ ಅರ್ಥ. ಸ್ಕೋಪ್ ಅಂದರೆ ಏನು ಗೊತ್ತಾ? ನಿಜವಾಗಿ ದುಡ್ಡಿಗೆ ಇಂಗ್ಲೀಷಲ್ಲಿ ಸ್ಕೋಪ್ ಅಂತ ಹೇಳುದು ಅಷ್ಟೇ. ಯಾವುದನ್ನು ಕಲ್ತರೆ ನಿಮಗೆ ದೊಡ್ಡ ಕೆಲಸ ಸಿಗ್ತದೆ ಅಂದರೆ ಲಕ್ಷಗಟ್ಟಲೆ ಸಂಬಳ ಬರ್ತದೆ, ಅತಿ ಹೆಚ್ಚು ದುಡ್ಡು ಮಾಡಲಿಕ್ಕೆ ಆಗ್ತದೆ, ಅದಕ್ಕೆ ಸ್ಕೋಪ್ ಅಂತ ಹೆಸರು. ಹೌದಾ ಅಲ್ವಾ? ಹೌದು. ಇದರ ಹಿಂದೆ ಬಿದ್ದು ಮಕ್ಕಳಿಗೆ ಕೊಡಬೇಕಾದ ಸಂಸ್ಕಾರ ಕೊಡಲಿಲ್ಲ ನಾನು ಅಂತ. ನಾಳೆಯ ದಿನ ನಮ್ಮ ಮಕ್ಕಳು ಅಮೆರಿಕದಲ್ಲಿ ಕೂತ್ಕೊಂಡು, ನನಗೆ ಇವತ್ತು ಕೈಕಾಲು ಗಟ್ಟಿದೆಯಲ್ಲ, ಒಂದು ದಿನಕ್ಕೆ ಇನ್ನೊಂದು 10 ವರ್ಷ 5 ವರ್ಷ ಗೊತ್ತಿಲ್ಲ ನನಗೆ ಯಾವಾಗ, ಅವತ್ತಿನ ದಿನಕ್ಕೆ ನನಗೆ ಕೂಡುದಿಲ್ಲ, ಇವಳಿಗೆ ಕೂಡುದಿಲ್ಲ ಅಂತ ಆದ ದಿನಕ್ಕೆ ಅಮೆರಿಕದಲ್ಲಿ ಕೂತು ನನ್ನ ಮಗ ಹೇಳ್ತಾನೆ, ಅಪ್ಪ ನಿಮ್ಮ ಅಕೌಂಟಿಗೆ ದುಡ್ಡು ಹಾಕ್ತೇನೆ. ನನ್ನ ಅಕೌಂಟಿಗೆ ನನ್ನ ಮಗ ದುಡ್ಡು ಹಾಕುವ ದಿನ ಬರುವುದು ಬೇಡ ಮಾರ್ರೆ ಜೀವನದಲ್ಲಿ.
ಜರ್ಮನಿಯಲ್ಲಿ ಕೂತ್ಕೊಂಡು ನನ್ನ ಮಗಳು ಹೇಳಿಯಾಳು, ಅಪ್ಪ ನಿಮ್ಮ ನೋಡಿಕೊಳ್ಳಿಕ್ಕೆ ಹೋಮ್ ನರ್ಸ್ ಇಡ್ತೇನೆ ಅಂತ. ಆ ದಿನಗಳು ನಮ್ಮ ಜೀವನದಲ್ಲಿ ಬರಬಾರ್ದು ಅಂತ ಇದ್ದರೆ ಮಕ್ಕಳನ್ನು ಚಿಕ್ಕಂದಿನಿಂದಲೇ ಎಕ್ಸಾಮ ಮತ್ತೊಂದ ಮಾಲಿಂಗೇಶ್ವರನ ಅನುಗ್ರಹ ಇದ್ರೆ ಎಕ್ಸಾಮಲ್ಲಿ ಮಾರ್ಕ್ ಬರ್ತದೆ, ಬಾ ನೀನು ಮರ್ಯಾದಿಲಿ ನಾಯಿ ಹಾಗೆ ಕರ್ಕೊಂಡು ಬರಬೇಕಾ ಬೇಡವಾ? ಏನು ಮಾರ್ಕ್ ತಗೊಂಡು ಹುಟ್ಟು ಹಾಕಿದ್ರಿ ನೋಡಿ, ನೀನು ಪುನಃ ಫ್ರಿಜ್ಜಲ್ಲಿ ಸಿಕ್ಕಿತಲ್ಲ, ಎಲ್ಲ ಇಂಥದ್ದೇ ಎಜುಕೇಟೆಡ್. ಸಮಾಜ ಹಾಳಾಗ್ತಾ ಇದೆ, ಅದನ್ನು ಉಳಿಸಬೇಕು ಅಂತಾದರೆ ಮಾನವತೆ ಉಳಿಬೇಕು. ಮಾನವತೆ ಉಳಿಬೇಕು ಅಂತಾದರೆ ನಮ್ಮತನ ಇರಬೇಕು, ಸಂಸ್ಕಾರ ಇರಬೇಕು. ಆ ಸಂಸ್ಕಾರ ಕಳಿಸಿಕೊಡುವ ಕೇಂದ್ರ ದೇವಾಲಯ ಆಗಬೇಕು. ಯಾವ ದಿನ ಬರ್ತದ ಗೊತ್ತಿಲ್ಲ. ಪಾದರಕ್ಷೆ ಕಳಚಿ ಬನ್ನಿ ಅಂತ ಬೋರ್ಡ್ ನೋಡದ ದಿನಗಳು ನಮ್ಮ ಜೀವನದಲ್ಲಿ ಬರ್ತದ ಇಲ್ಲೋ ಗೊತ್ತಿಲ್ಲ. ಅಂತಹ ದಿನಗಳು ಬರಬೇಕು. ಹಿಂದಿನವರ ಉದ್ದೇಶ ಅದಿತ್ತು ಅಂತ. ದೇವಾಲಯದಲ್ಲಿ ನಾವು ಎಲ್ಲ ಸೇರಬೇಕಾದ್ದು ಅನಿವಾರ್ಯ ಅಂತ ಪೂರ್ತ ಕರ್ಮಗಳ ದೇವತಾಯತನಾನಿತ್ಯ ಅನ್ನಪ್ರದಾನಂ ಆರಾಮಃ. ಮಧ್ಯಾಹ್ನಕ್ಕೆ ಪದ್ಯಾಹ್ನ ಯಾಕೆ ಶಬ್ದ ಬಂತು ಅಂತ ಕೇಳಿದರೆ ಅನ್ನಪ್ರದಾನಂ, ನಿಮ್ಮ ಮನೆಯಲ್ಲಿ ಬಂದಾಗ ಊಟ ಹಾಕುವುದು ಬೇಡ. ನಾವು ಆತಿಥ್ಯಂ ಅಂತ ಹಿಂದಿನ ಇಷ್ಟಕರ್ಮಗಳಲ್ಲಿ ಆತಿಥ್ಯಂ ಅಂತೆಲ್ಲ ಹಿಂದಿನದಲ್ಲಿ ಅದು ಎಲ್ಲಿ ಹೇಳಿದ ಅತಿಥಿ ಸತ್ಕಾರ? ನಿಮ್ಮ ಮನೆಯಲ್ಲಿ. ಅದು ಸಾಮೂಹಿಕವಾಗಿ ದೇವಸ್ಥಾನದಲ್ಲಿ ಏನಾಗಬೇಕು ಅಂತ ಕೇಳಿದರೆ, ದೇವಸ್ಥಾನದಲ್ಲಿ ಇನ್ನೆಲ್ಲಿಯೋ ಸಾಮೂಹಿಕವಾಗಿ ಒಟ್ಟು ಸೇರ್ತೇವಲ್ಲ, ಅಂತಹ ಕಡೆಗಳಲ್ಲಿ ಅನ್ನದಾನ ನಡಿಬೇಕು. ನಿನ್ನ ಮನೆಯಲ್ಲಿ ಎಷ್ಟೇ ಅತಿಥಿ ಸತ್ಕಾರ ಮಾಡು, ದೇವಾಲಯದಲ್ಲಿ ಅನ್ನದಾನ ಆಗ್ತಾ ಉಂಟು ಅಂದರೆ 10 ರೂಪಾಯಿ ಆದರೂ ನಿನ್ನ ಕೈಯಿಂದ ಕೊಟ್ಟು ನೀನು ಸೇವೆ ಮಾಡಿಸಿ ಊಟ ಮಾಡಿ ಹೋಗಬೇಕು. ಇದು ಹಿಂದಿನವರ ಉದ್ದೇಶ ಇರುವಂಥದ್ದು. ಅದಕ್ಕೆ ನಾವು ಬಲಿವಾಡ ತಗೊಂಡು ಹೋಗುದು ಅಂತ, ಅಕ್ಕಿ ಕಾಯ್ಕೊಂಡು ಹೋಗುದು ಅಂತ ಬಂದದ್ದು. ಅದಕ್ಕೆ ದೇವಾಲಯದಲ್ಲಿ ಅನ್ನದಾನ ಆಗಬೇಕು ಅಂತ. ಕ್ಷೇತ್ರ ವೃದ್ಧಿಗೆ ಒಂದು ಕಾರಣ ಅದೇ, ಅನ್ನದಾನ. ಅನ್ನಪ್ರದಾನಂ ಆರಾಮಃ. ಆರಾಮ ಅಂದರೆ ಕನ್ನಡದ ಆರಾಮ ಅಲ್ಲ, ಹೂವಿನ ತೋಟ ಅಂತ ಅರ್ಥ. ಇಲ್ಲಿ ಬರುವಾಗ ಅಲ್ಲಿ ಹೂವಿನ ತೋಟ ಉಂಟು, ಎಲ್ಲ ಶಬ್ದಗಳು ಅದರಲ್ಲೆಲ್ಲ ಇಲ್ಲಿಯೂ ನೋಡಿದಾಗಾಯ್ತು ನನಗೆ. ಆರಾಮ ಅಂದರೆ ನಿಜವಾಗಿ ಹೂವಿನ ತೋಟ, ಇಷ್ಟಕ್ಕೆ ಹೂ ಗಿಡವನ್ನು ಚಟ್ಟಿಯಲ್ಲಿ ಇಟ್ಟು ಬೆಳೆಸುವುದು. ಇದಕ್ಕೆ ಮಾತ್ರ ಅಲ್ಲ, ಸುತ್ತಮುತ್ತ ಹಚ್ಚ ಹಸಿರು ಕಾಣುವ ಹಾಗೆ ಪರಿಸರ ಇರಬೇಕು. ಅದರ ಮಧ್ಯದಲ್ಲಿ ದೇವರ ಆರಾಧನೆ ನಡಿಬೇಕು. ಈ ಆರಾಮ ಅಂತ ಹೇಳೋದು ಹಚ್ಚ ಹಸಿರಾಗಿ ಪ್ರಕೃತಿಯನ್ನು ಇಟ್ಟುಕೊಳ್ಳುವಂಥದ್ದು ಪೂರ್ತ ಕರ್ಮಗಳಲ್ಲಿ ಒಂದು. ಇದು ಇಷ್ಟನ್ನು ಒಟ್ಟು ಸೇರಿಸಿ ಪೂರ್ತ ಕರ್ಮಗಳು ಅಂತಾಯಿತು. ಸಮಾಜದ ಹಿತದೃಷ್ಟಿಯಿಂದ ಇದೆಲ್ಲ ಬೇಕು, ದೇವಾಲಯದ ಕೇಂದ್ರಿತವಾಗಿ ಇದೆಲ್ಲ ನಡಿಬೇಕು ಅಂತ ಇರುವಂಥದ್ದು. ಕೊನೆಯದಾಗಿ ಮೂರನೇದಿರುವ ಒಂದು ಇಷ್ಟ, ಪೂರ್ತ ಮತ್ತು ದತ್ತ. ದತ್ತ ಅಂದರೆ ಸತ್ಪಾತ್ರದಾನಂ ತದ್ದತ್ತಂ. ಸತ್ಪಾತ್ರರಿಗೆ ಸೇವೆ, ಪೀಕ್ ಆಫ್ ಹ್ಯುಮ್ಯಾನಿಟಿ, ಮಾನವತೆಯ ತುತ್ತ ತುದಿ ಅದು. ಸೇವಾ ಹಿ ಪರಮೋ ಧರ್ಮ. ಇದೆರಡನ್ನು ಮೀರಿ ಸಾಧ್ಯ ಇದ್ದರೆ ನಮ್ಮ ಶಾರೀರಿಕ ಶ್ರಮದಿಂದಾಗಿ ಇನ್ನೊಬ್ಬನಿಗೆ ಸಹಾಯ ಮಾಡೋದಿರ್ಬೋದು, ಯಾರಿಗೋ ಮಾರ್ಗ ದಾಟಲಿಕ್ಕೆ ಆಗೋದಿಲ್ಲ ಕೈ ಹಿಡಿದು ನಾವು ದಾಟಿಸುವಂಥದ್ದಿರ್ಬೋದು, ನನ್ನ ಕಿಸೆಯಲ್ಲಿ ದುಡ್ಡಿದೆ ಯಾರಿಗೋ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡೋದಿರ್ಬೋದು, ಸಮಾಜಕ್ಕೆ ದೀನ, ಅಂಧರಿಗೆ, ದರಿದ್ರರಿಗೆ, ದುರ್ಬಲರಿಗೆ ಕಾಲಕ್ಕೆ ನನಗೆ ಕಷ್ಟ ಆದಾಗ ನಾನು ಮಾಡಿದ ಸಂಪಾದನೆಯಲ್ಲಿ ನನಗೇನೋ ಕೊಡಬೇಕು ಅಂತ ಅನ್ನಿಸಿದರೆ ಅದಕ್ಕೆ ದಾನ ಅಂತ ಹೆಸರು. ಅಂಥ ಸತ್ಪಾತ್ರ ದಾನವನ್ನು ಜೀವನದಲ್ಲಿ ಮಾಡುವ ಹಾಗಾಗಬೇಕು. ಇದಕ್ಕೆ ದತ್ತ ಕರ್ಮಗಳು ಅಂತ ಹೇಳಿದೆ. ಇದನ್ನು ಇಷ್ಟಪೂರ್ತ ಮತ್ತು ದತ್ತವನ್ನು ಕೇಳಿದರೆ ಒಟ್ಟು ಸೇರಿದರೆ ಸ್ಮಾರ್ಥ ಕರ್ಮಗಳು ಆಗ್ತದೆ. ಆ ಶ್ರುತಿ ಸ್ಮೃತಿ ಶ್ರೌತ ಮತ್ತು ಸ್ಮಾರ್ಥ ಕರ್ಮಗಳ ಅನುಷ್ಠಾನ ನಿತ್ಯ ನಿರಂತರ ನಡೆದುಕೊಂಡು ಹೋಗಲಿಕ್ಕೆ, ಅದನ್ನು ಅನುಷ್ಠಾನ ಮಾಡಿಕೊಳ್ಳಲಿಕ್ಕೆ ನಮಗೆ ದೇವಾಲಯ ಪ್ರೇರಣೆ ಕೊಡುವ ಹಾಗಾಗಲಿ. ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ಇಷ್ಟು ವೈಭವವಾಗಿ, ಇಷ್ಟು ಪುಟ್ಟ ಹಳ್ಳಿಯಲ್ಲಿ ಈ ಮಟ್ಟಕ್ಕೆ ದೇವಾಲಯ ನಿರ್ಮಾಣ ಆಗಿದೆ ಅಂತ ಆದರೆ ಎಲ್ಲರೂ ಇಷ್ಟು ಜನ ಆ ಆಮಂತ್ರಣ ಪತ್ರಿಕೆ ನೋಡಿದರೆ ಗೊತ್ತಾಗ್ತದೆ. ಇಲ್ಲಿಗೆ ಬರದವರಿಲ್ಲ, ಎಲ್ಲರ ಹೆಸರು ಕೂಡ ಇಲ್ಲಿದೆ. ಅಂತಹ ಎಲ್ಲ ಸ್ವಾಮೀಜಿಗಳು, ಸಮಾಜದ ದೊಡ್ಡ ದೊಡ್ಡವರು ಎಲ್ಲರೂ ಬರುವ ಹಾಗಾಗಿದೆ ಅಂತ ಹೇಳಿದರೆ ಮಹಾಲಿಂಗೆ ಕಾರಣ ಯಾರಿರ್ಬೋದು, ಅವನ ಮುಖ್ಯ ಅಲ್ಲ ಅಂತ ಸುಮ್ಮನೆ ಇದೆಲ್ಲ ಹೇತು ಮಾತ್ರ. ಮಹಾಲಿಂಗೇಶ್ವರನಿಗೆ ಗೊತ್ತಿದೆ ಯಾವ ಗಾಳ ಯಾರಿಗೆ ಹಾಕಿ ಯಾರನ್ನು ತನ್ನ ಪದ ತಲೆ ಕೇಳ್ಕೊಂಡು ಬರಬೇಕು ಅಂತ. ಎಲ್ಲವನ್ನ ಭಗವಂತ ನಿಮ್ಮೆಲ್ಲರ ಕೈಯಿಂದ ಸೇರಿ ಮಾಡಿಸಿದ್ದಾನೆ. ಸಮಾಜಕ್ಕೆ ಪ್ರೇರಣೆ ಕೊಡುವ ಹಾಗೆ ದೇವಾಲಯ ಮುಂದಿನ ದಿನಗಳಲ್ಲಿ ಬೆಳೆದು ಬರಲಿ ಇಂಥ ಆಶಯದೊಂದಿಗೆ ಸಮಯ ಕಳೆದು ಒಂದು ಸ್ವಲ್ಪ ಮುಂದೆ ಬಂದಿದ್ದರೆ ಕ್ಷಮೆ ಇರಲಿ. ನನ್ನ ಮಾತುಗಳಿಂದ ವಿರಮಿಸ್ತೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ